ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋಖಂಡಗುಣೋರುಮಂಡಲಃ ಸ್ವಭಕ್ತಹಾರ್ದ್ರೋಚ್ಯತಮೋ ನಿಹಂತ ಸದೋದಿತಜ್ಞಾನಮರೀಚಿಮಾಲಿ ರಾಮಾವತಾರೋ ಹರಿರೀಶಚಂದ್ರಮಾಃ. ಆಪದಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಸೂಚನೆ ಮೇರೆಗೆ ವಾಲ್ಮೀಕಿ ರಾಮಾಯಣವನ್ನು ಉದ್ದೇಶಿಸಿ ಪ್ರವಚನವನ್ನು ಮಾಡಲು ಉದ್ಯುಕ್ತನಾಗಿದ್ದೇನೆ. ರಾಮಾಯಣ ಬಹಳ ವಿಶಿಷ್ಟವಾದ ಕಾವ್ಯವೂ ಹೌದು, ಮಂತ್ರಗ್ರಂಥವೂ ಹೌದು, ಶಾಸ್ತ್ರಗ್ರಂಥವೂ ಹೌದು, ಪವಿತ್ರ ಗ್ರಂಥವೂ ಹೌದು. ರಾಮಾಯಣ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಈ ರಾಮಾಯಣ, ಇದರಲ್ಲೇ ವರ್ಣನೆ ಮಾಡಿದಂತೆ ಯಾವಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ. ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಆಶೀರ್ವಾದ ಮಾಡ್ತಾರೆ, ನೀವು ರಾಮಾಯಣವನ್ನು ರಚನೆ ಮಾಡಿರಿ. ಈ ರಚಿಸಿರತಕ್ಕಂಥ ರಾಮಾಯಣ ಇಂದು ನಾಳೆ ಖಾಲಿ ಗತಿಸೋಗ್ತಕ್ಕಂಥದ್ದಲ್ಲ, ಔಟ್ಡೇಟನ್ ಹಾಗಾಗ್ತಕ್ಕಂಥದ್ದಲ್ಲ. ಇದು ಯಾವಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೇ ಎಂಬುದಾಗಿ ಈ ರಾಮಾಯಣ ಬಹಳ ದೀರ್ಘ ಕಾಲ ಪರ್ಯಂತ ಜನಗಳ ಮನಸ್ಸಿನಲ್ಲಿ ಉಳಿಯುತ್ತೆ ಎಂಬತಕ್ಕಂಥ ಮಾತನ್ನು ಬ್ರಹ್ಮದೇವರು ಹೇಳಿದ್ದನ್ನು ನಾವು ಇವತ್ತು ನೋಡಬಹುದು. ಈ ವಾಲ್ಮೀಕಿ ರಾಮಾಯಣ ಕಾಳಿದಾಸ ಮೊದಲಾಗಿರತಕ್ಕಂಥ ಅನೇಕ ಸಂಸ್ಕೃತ ವಾಂಗ್ಮಯದಲ್ಲಿ ಖ್ಯಾತನಾಮರಾಗಿರ್ತಕ್ಕಂಥ ಕವಿಗಳಿಗೂ ಸ್ಫೂರ್ತಿ ಸ್ಥಾನವಾಗಿದೆ. ಆಧುನಿಕರಾಗಿರ್ತಕ್ಕಂಥ ಪ್ರಾಕೃತ ಭಾಷಾ ಕವಿಗಳಿಗೂ ಕೂಡ ಇಂದಿಗೂ ಕೂಡ ಸ್ಫೂರ್ತಿ ಸ್ಥಾನ ಆಗ್ತಕ್ಕಂಥದ್ದಾಗಿದೆ. ಆ ರಾಮದೇವರ ಕಥಾ ಅದೇನು ನಡೆದಿದೆ ಅದನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ರೀತಿ, ಒಂದು ಕೊಡುಗೆಯ ಕ್ರಮ ಬಹಳ ಅದ್ಭುತವಾದದ್ದು. ನಾವು ನೋಡಿರಬಹುದು, ಈ ರಾಮಾಯಣ ದೂರದರ್ಶನದಲ್ಲಿ ಪ್ರಸಾರ ಆಯಿತು. ಆಗ ಪ್ರಾಯಕವಾಗಿ ಯಾವಾಗ ಆ ರಾಮಾಯಣ ಪ್ರಸಾರ ಆಗ್ತಿತ್ತೋ ರಸ್ತೆಗಳಷ್ಟು ಖಾಲಿ ಆಗಿರ್ತಿತ್ತು. 17-18 ಕೋಟಿ ಜನಗಳು ಅದನ್ನು ನೋಡಿದ್ದಾರೆ ಅಂತ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳವರು ಕೂಡ ಆ ರಾಮಾಯಣವನ್ನು ನೋಡಿದರು. ಇಂದಿಗೂ ಕೂಡ ಆ ರಾಮಾಯಣ ಪ್ರಸಾರ ಆದರೆ ನೋಡುವ ಜನ ಉಳಿದ ಸಂಚಿಕೆಗಳಿಗಿಂತಲೂ ಕೂಡ ರಾಮಾಯಣದ ಸಂಚಿಕೆಯನ್ನು ನೋಡ್ತಕ್ಕಂಥವ್ರ ಜನ ಜಾಸ್ತಿ ಅಂತ. ಇಷ್ಟು ಆಕರ್ಷಕವಾಗಿರ್ತಕ್ಕಂಥದ್ದು ಆ ರಾಮದೇವರ ಕಥಾ. ಇಂತಹ ಅದ್ಭುತವಾದ ಕಾವ್ಯವನ್ನು, ರಾಮಾಯಣ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ನಮಗೆ ಸಂಗ್ರಹಿಸಿಕೊಟ್ಟರು. ವಸ್ತುತಃ ಹಯಗ್ರೀವ ದೇವರು ಮೂಲ ರಾಮಾಯಣ ಅಂಥೇಳಿ 100 ಕೋಟಿ ಗ್ರಂಥದ ಮೂಲ ರಾಮಾಯಣವನ್ನು ಹಯಗ್ರೀವ ದೇವರು ರಚನೆ ಮಾಡಿದರು. ಆ ಮೂಲ ರಾಮಾಯಣ ನಮಗೇನು ಉಪಲಬ್ಧಿ ಇಲ್ಲ. ಆಚಾರ್ಯರು
ಆ ಮೂಲ ರಾಮಾಯಣವನ್ನು ಇಟ್ಟುಕೊಂಡು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಕಥೆಯನ್ನು ನಿರ್ಣಯ ಮಾಡಿ ನಮಗೆ ತೋರಿಸಿದ್ದಾರೆ. ಅಷ್ಟೇ ಆಚಾರ್ಯರು ಏನು ಉಪದೇಶ ಮಾಡಿದ್ದಾರೆ ಅಷ್ಟೇ ಆ ಮೂಲ ರಾಮಾಯಣದ ಉಪಲಬ್ಧಿ ಅಂತಕ್ಕಂಥದ್ದು. ತದನಂತರ ಪ್ರಚಾರವಲ್ಲಿರತಕ್ಕಂಥದ್ದು ಈ ವಾಲ್ಮೀಕಿ ರಾಮಾಯಣವೇ. ಒಂದು ವೈಶಿಷ್ಟ್ಯವನ್ನು ಗಮನಿಸಬೇಕು ನಾವು. ಒಬ್ಬ ಮಹರ್ಷಿ ಮಾಡಿರ್ತಕ್ಕಂಥ ಗ್ರಂಥ ಇಷ್ಟು ಜನಾದರಣೀಯವಾಗಿರತಕ್ಕಂಥದ್ದು, ಎಲ್ಲ ಪಂಡಿತರುಗಳಿಂದಲೂ ಆದರಣೀಯವಾಗಿರ್ತಕ್ಕಂಥದ್ದು, ಪೀಠಾಧಿಪತಿಗಳೆಲ್ಲ ಅದನ್ನು ಆದರದಿಂದ ಕಾಣತಕ್ಕಂಥದ್ದು, ಇಂತಹ ವೈಭವ ವಾಲ್ಮೀಕಿ ಮಹರ್ಷಿಗಳು ಮಾತ್ರ ದಕ್ಕಿತು. ಮಿಕ್ಕಿರ್ತಕ್ಕಂಥದ್ದೆಲ್ಲ ಪುರಾಣಗಳು, ಅದು ಭಗವಂತನ ವಾಣಿ, ವೇದವ್ಯಾಸ ದೇವರ ವಾಣಿ. ಅದಕ್ಕೆ ಎಲ್ಲರೂ ತಲೆ ಬಾಗಬೇಕು ಅಂತಕ್ಕಂಥದ್ದು ಅದು ಪ್ರತ್ಯೇಕ. ಆದರೆ ಒಬ್ಬ ಮಹರ್ಷಿ ರಚನೆ ಮಾಡತಕ್ಕಂಥ ಗ್ರಂಥಕ್ಕೆ ಇಷ್ಟು ವ್ಯಾಪಕವಾಗಿ ಒಂದು ಮನ್ನಣೆ ಅಂತಕ್ಕಂಥದ್ದು ಬೇರೆ ಯಾವ ಗ್ರಂಥಕ್ಕೂ ಇಲ್ಲ. ಅದು ವಾಲ್ಮೀಕಿ ಮಹರ್ಷಿಗಳು ಮಾತ್ರ ಹೊಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಅದಕ್ಕೆ ಕಾರಣ ಬ್ರಹ್ಮದೇವರ ಆಶೀರ್ವಾದ ಮುಂದೆ ಇಲ್ಲಿ ಬರ್ತದೆ. ಆ ಬ್ರಹ್ಮದೇವರ ಆಶೀರ್ವಾದವೇ ವಾಲ್ಮೀಕಿ ಮಹರ್ಷಿಗಳ ಈ ಗ್ರಂಥ ಇಷ್ಟು ಕಾವ್ಯದ ಗುಣದಿಂದ ಇಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗಗಳು, ಇಲ್ಲಿರ್ತಕ್ಕಂಥ ಉಪಮಾನಗಳು, ಆ ರಸಾವಿಷ್ಕಾರಗಳು, ಅದರಿಂದ ಜನಾಕರ್ಷಣೆ ಆಗ್ತಕ್ಕಂಥದ್ದು ಒಂದು. ಆದರೆ ಜ್ಞಾನಿಗಳು, ಪಂಡಿತರು, ಪೀಠಾಧಿಪತಿಗಳು ಇವರೆಲ್ಲರೂ ಕೂಡ ಆದರ ಮಾಡಬೇಕಾದರೆ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ತತ್ವದ ಭಾರ ಬೇಕು, ಮಂತ್ರದ ಶಕ್ತಿ ಬೇಕು. ಅದೆಲ್ಲವೂ ಕೂಡ ಈ ಮಹರ್ಷಿಗಳ ವಾಕ್ಯದಲ್ಲಿ ಹುದುಗಿದೆ ಅಂತಕ್ಕಂಥದ್ದು. ಕಾವ್ಯ ದೃಷ್ಟಿಯಿಂದಲೂ ಅನನ್ಯಾದೃಶವಾಗಿರುತ್ತೆ. ಇವತ್ತಿಗೂ ಕೂಡ ಎಲ್ಲ ಕವಿಗಳಿಗೂ ಕೂಡ ಈ ರಾಮಾಯಣ ಅಂತಕ್ಕ ಸ್ಫೂರ್ತಿ ಸ್ಥಾನ ಆಗಿರತಕ್ಕಂಥದ್ದು ಕಾವ್ಯ ದೃಷ್ಟಿಯಿಂದ ನೋಡಿದ್ರೆ. ಇನ್ನು ಪಾವಿತ್ರ್ಯ ದೃಷ್ಟಿಯಿಂದ ನೋಡಿದಾಗ ಮಂತ್ರ ತುಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಆದರ ಮಾಡ್ತಾರೆ. ಇನ್ನು ತತ್ವದೃಷ್ಟಿಯನ್ನು ನೋಡಿದಾಗ ಶಾಸ್ತ್ರದ ಸಮಾನವಾಗಿರತಕ್ಕಂಥದ್ದು. ಹಾಗಾಗಿ ಈ ರಾಮಾಯಣ, ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಅವಶ್ಯವಾಗಿ ನಾವು ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂಥ ಗ್ರಂಥ. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರಿಂದ ಪ್ರೇರೇಪಿತರಾಗಿ ಆಚಾರ್ಯರ ರಾಮಾಯಣ ಸಂಗ್ರಹ, ಮಧ್ವರಾಮಾಯಣ ಅಂತೇನು ನಾವು ಕರಿತೇವೆ, ಒಂದು 6 ಅಧ್ಯಾಯಗಳ ಸಂಗ್ರಹ ಮಾಡತಕ್ಕಂಥದ್ದನ್ನು, ಅದನ್ನು ತಾವು ಅಧ್ಯಯನ ಮಾಡಿ ಅದರಿಂದ ಮೂಲ ರಾಮಾಯಣದ ಕೆಲವು ವಿಷಯಗಳನ್ನು ತಿಳಿದುಕೊಂಡು ಈ ವಾಲ್ಮೀಕಿ ರಾಮಾಯಣಕ್ಕೂ ಆಚಾರ್ಯ ಮಾಡತಕ್ಕಂಥ ರಾಮಾಯಣಕ್ಕೂ ಸೇತುಬಂಧವಾಗಿ ಸಂಗ್ರಹ ರಾಮಾಯಣವನ್ನು ಪಂಡಿತಾಚಾರ್ಯರು ಮಾಡಿದ್ದಾರೆ. ಅದು ಒಂದು ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಗ್ರಂಥ. ಆ ಪಂಡಿತಾಚಾರ್ಯರು ವಾಲ್ಮೀಕಿ ಮಹರ್ಷಿಗಳನ್ನು ಸ್ತೋತ್ರ ಮಾಡ್ತಾ, ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಂ ಉಪಜೀವಂತಿ ಕವಯಃ ತರ್ಣಕಾಯುವ. ವಾಲ್ಮೀಕಿಗಳ ಮಾತು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ. ಅದೊಂದು ಗೋವಿದ್ದಂತೆ, ಭಗವಂತನ ಪಾದವನ್ನು ಆಶ್ರಯಿಸಿರ್ತಕ್ಕಂಥದ್ದು. ಮಹೀಧರ, ಮಹಿ ಅಂದರೆ ಭೂಮಿ, ಭೂಮಿಯನ್ನು ಧಾರಣ ಮಾಡಿದವನು ವರಾಹ, ಭೂಮಿಯನ್ನು ಭರತ ಭೂಮಿಯನ್ನು ಧಾರಣ ಮಾಡಿದವನು ಶ್ರೀ ರಾಮಚಂದ್ರ. ರಾಮಚಂದ್ರನ ಭಗವಂತನ ಕಥೆಯನ್ನು ಹೇಳೋದರಿಂದ ಮಹೀಧರ ಪದಾಶ್ರಯ. ಗೋವಿನ ದೃಷ್ಟಿಯಲ್ಲಿ ಗೋವು ಬೆಟ್ಟದ ತಪ್ಪಲಲ್ಲಿ ಇರತಕ್ಕಂಥದ್ದಾಗ್ತದೆ. ಇದು ಕೊಡ್ತಕ್ಕಂಥ ಹಾಲು ಯದ್ದುಗ್ಧಂ ಉಪಜೀವ್ಯಂತಿ ಕವಯಃ. ಇವತ್ತಿಗೂ ಎಲ್ಲ ಕವಿಗಳು ಕೂಡ ರಾಮಾಯಣದಿಂದ ಪ್ರಭಾವಿತರಾಗಿ, ಭಾರವಿ ಇರಬಹುದು, ಕಾಳಿದಾಸ ಇರಬಹುದು, ಭಾಸ ಇರಬಹುದು, ಎಲ್ಲ ಕವಿಗಳು ಕೂಡ ಈ ರಾಮಾಯಣದಿಂದ ಪ್ರಭಾವಿತರಾಗಿ ತಮ್ಮ ತಮ್ಮ
ಬುದ್ಧನುಸಾರವಾಗಿ ಈ ಕಥಾ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ನೋಡ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಈ ದುಗ್ಧ ಬರೇ ಕವಿಗಳು ಅಂತಂದರೆ ಕಾವ್ಯ ರಚನೆ ಮಾಡ್ತಕ್ಕಂಥ, ಲೌಕಿಕ ಗ್ರಂಥ ರಚನೆ ಮಾಡ್ತಕ್ಕಂಥ ಅವರು ಇರಬಹುದು. ಜ್ಞಾನಿಗಳು ಸಹ ಇದನ್ನು ಆಶ್ರಯಿಸಿಕೊಂಡು ತಮಗೆ ಅಭಿಮತವಾಗಿರ್ತಕ್ಕಂಥ ದುಗ್ಧವನ್ನು ಇದರಿಂದ ಪಡಿತಾರೆ ಅಂತ. ಇದರಲ್ಲಿ ಮುಂದೆ ಒಂದು ಬರ್ತದೆ, ಅಯೋಧ್ಯ ಕಾಂಡದಲ್ಲಿ ಒಂದು ಅಧ್ಯಾಯ ಉಂಟು. ಆ ಅಧ್ಯಾಯವನ್ನು ಪಾರಾಯಣ ಮಾಡಿದರೆ ಎಲ್ಲ ವಿಧವಾದ ದಾರಿದ್ರ್ಯ ಪರಿಹಾರ ಆಗತ್ತೆ ಅಂತಕ್ಕಂಥ ಮಾತು. ಆದಿತ್ಯ ಹೃದಯ ಅಂತಕ್ಕಂಥ ಆ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥದ್ದು. ಹೀಗೆ ಸುಂದರಕಾಂಡ ಪಾರಾಯಣ ಅಂತಕ್ಕಂಥದ್ದಂಗೂ ವ್ಯಾಪಕವಾಗಿರ್ತಕ್ಕಂಥದ್ದು, ಸಕಲ ವಿಧವಾದ ಅಭೀಷ್ಟವನ್ನು ಕೊಡ್ತಕ್ಕಂಥದ್ದು. ಹೀಗೆಲ್ಲ ಮಂತ್ರ ತುಲ್ಯವಾಗಿರ್ತಕ್ಕಂಥ ವಸ್ತು ಮಹರ್ಷಿಗಳು ಇವರೆಲ್ಲ ಮಂತ್ರದ್ರಷ್ಟಾರರು. ಇವರ ಮಾತುಗಳು ಮಂತ್ರನೇ. ಈ ಲೌಕಿಕವಾಗಿರ್ತಕ್ಕಂಥ ಕಾವ್ಯವೂ ಕೂಡ ಮಂತ್ರ ಸದೃಶವಾಗಿರ್ತಕ್ಕಂಥದ್ದು. ಅದು ಬ್ರಹ್ಮದೇವರ, ನಾರದರ ದಿವ್ಯಾನುಗ್ರಹ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡತಕ್ಕಂಥ ಆ ವಾಲ್ಮೀಕಿ ಮಹರ್ಷಿಗಳ ಮಾತುಗಳನ್ನು, ಕೆಲವೊಂದು ಮಾತುಗಳನ್ನು ನಾವು ಗಮನಿಸೋಣ. ಈ ವಾಲ್ಮೀಕಿ ರಾಮಾಯಣದಲ್ಲಿ 6 ಕಾಂಡಗಳಿವೆ. ಅದರಲ್ಲಿ ಬಾಲಕಾಂಡದ ಮೊದಲ ಭಾಗವನ್ನು, ಮೊದಲನೇ ಕಾಂಡ ಬಾಲಕಾಂಡ, ಅದರ ಮೊದಲ ಭಾಗವನ್ನು ನಾನು ಇಲ್ಲಿ ಸಂಗ್ರಹಿಸಿ, ಮೊದಲ ಭಾಗದಲ್ಲಿ ಕೆಲವು ಅಧ್ಯಾಯಗಳನ್ನು ಸಂಗ್ರಹಿಸಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾರದರು ವಾಲ್ಮೀಕಿಗಳಿಗೆ ಮೊದಲು ಉಪದೇಶ ಮಾಡ್ತಾರೆ ರಾಮಾಯಣ ಅಂತ. ವಾಲ್ಮೀಕಿಗಳ ಆಶ್ರಮಕ್ಕೆ, ವಾಲ್ಮೀಕಿಗಳ ಕಥೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಅವರು ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ್ರು. ಕಾರಣಾಂತರದಿಂದ ವ್ಯಾಧನ ಮನೆಯಲ್ಲಿ ಬೆಳಿಬೇಕಾಯಿತು. ಅವರ ಬೆಳೆದ ವಾತಾವರಣದಂತೆ ಅವರು ತಮ್ಮ ಹುಟ್ಟಿನ ಬ್ರಾಹ್ಮಣ್ಯದ ಗುಣಗಳನ್ನು ಕಳೆದುಕೊಂಡು ವ್ಯಾಧನ ವೃತ್ತಿಯಲ್ಲಿ ಅವರು ಬಾಳ್ತಾ ಇದ್ದರು. ದಾರಿಯಲ್ಲಿ ಬರತಕ್ಕಂಥ ಪಥಿಕರ ಸುಲಿಗೆಯನ್ನು ಮಾಡಿ ಜೀವನವನ್ನು ಮಾಡ್ತಾಯಿದ್ರು. ಪ್ರಾಣಿಗಳನ್ನು ಹಿಂಸೆ ಮಾಡಿ ಬದುಕ್ತಾ ಇದ್ದರು ಅಂತ ಇವರ ಪೂರ್ವವೃತ್ತಾಂತವನ್ನು ಹೇಳ್ತಾರೆ. ಕೆಲವು ಪುರಾಣದಲ್ಲಿ ಸಪ್ತರ್ಷಿಗಳು ಬರುವಾಗ ಅವರನ್ನು ಅಡ್ಡ ತಡೆದರು ಅಂತ, ಅತ್ರಿ ಮೊದಲಾಗಿರ್ತಕ್ಕಂಥವ್ರನ್ನು, ನಾರದರನ್ನು ಅಡ್ಡ ತಡೆದರು ಅಂತ ಕೆಲವು ಪುರಾಣದಲ್ಲಿ ಉಂಟು. ಒಟ್ಟು ಒಬ್ಬ ಜ್ಞಾನಿಯನ್ನು ತಡೆದರು. ತಡೆದಾಗ ಅವರು ಹೇಳಿದ್ರಂತೆ ಜ್ಞಾನಿಗಳು, ಏನಪ್ಪ ಯಾಕೆ ತಡಿತೀಯ ಅಂತ. ನಿಮ್ಮಲ್ಲಿರ್ತಕ್ಕಂಥ ವಸ್ತುವನ್ನು ಸುಲಿಗೆ ಮಾಡಲಿಕ್ಕೆ. ಆ ವಸ್ತು ತೊಗೊಂಡು ಏನು ಮಾಡ್ತೀಯ? ನನ್ನ ಹೆಂಡತಿ ಮಕ್ಕಳು ನಾನು ಸಾಕ್ತೇನೆ ಅಂತ. ಆಗ ಅವ್ರು ಹೇಳಿದ್ರಂತೆ, ನೋಡು, ನಮ್ಮೆಲ್ಲರೂ ವಸ್ತು ಕೊಡ್ತೇವೆ, ಅದನ್ನು ನೀ ತೊಗೊಂಡು ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕು. ಬಂದಿರತಕ್ಕಂಥ ಲಾಭಕ್ಕೆ ಅವರೆಲ್ಲ ಭಾಗಿದಾರರಾಗಿದ್ದಾರೆ. ಆದರೆ ನೀ ಮಾಡ್ತಕ್ಕಂಥ ಪಾಪ ಇದಲ್ಲ, ಅದಕ್ಕೆ ಅವರು ಭಾಗಿದಾರರ ಅಂತ ಕೇಳು. ನೀನೇನು ಮಾಡ್ತಾಯಿದ್ದೀಯಾ? ದಾರಿ ಹೋಕರ ಸುಲಿಗೆ, ಅವ್ರ ತಲೆ ಒಡೆಯೋದು, ಪ್ರಾಣಿ ಹಿಂಸೆ ಮಾಡ್ತಿದೆಯಲ್ಲ, ಇದೊಂದು ದೊಡ್ಡ ಪಾಪ. ಈ ಪಾಪದಿಂದ ಮುಂದೆ ದೊಡ್ಡ ನರಕ ಆಗ್ತಕ್ಕಂಥ ಸಂಭವ ಇದೆ. ಆ ನರಕಕ್ಕೆ ಅವ್ರು ಭಾಗಿಗಳಾಗ್ತಾರ, ಕೇಳ್ಕೊಂಬ. ಅದಕ್ಕೇನು, ದುಡ್ಡು ತೊಗೊಂಡ್ಮೇಲೆ ಆಗಲೇಬೇಕು ಅವರು ಅಂದು, ಕೇಳ್ಕೊಂಡು ಬಾ ಹೋಗು ಅಂತ. ನೀವು ಹೋಗಿಬಿಡ್ತೀರ? ಇಲ್ಲ, ನಾವು ಇಲ್ಲೇ ಇರ್ತೀವಿ, ಹೋಗಿ ಬಾ ಹೋಗು ಅಂತ. ನಾವೆಲ್ಲ ಸತ್ಯಸಂಧರು, ಸುಳ್ಳು ಹೇಳ್ತಕ್ಕಂಥವ್ರು, ನಾವು ಇಲ್ಲೇ ಇರ್ತೀವಿ, ಕೇಳ್ಕೊಂಬ. ಆಗ ಆ ವ್ಯಾಧ ವೃತ್ತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಅವರ ಅಪ್ಪ ಅಮ್ಮನ ಕೇಳಿದಂತೆ, ಹೀಗೆ ನಾನು ಕಳ್ಳತನ, ಸುಲಿಗೆ, ದರೋಡೆ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದೀನಿ, ಅದನ್ನು ನೀವೆಲ್ಲ ಭೋಗಿಸ್ತಾ ಇದ್ದೀರಾ, ಅದರಿಂದ ಮುಂದಾಗ್ತಕ್ಕಂಥ ಅನರ್ಥಕ್ಕೆ ನೀವು ಭಾಗಿದಾರರ ಅಂತ. ಅದಕ್ಕೆ ಅವರ ಅಪ್ಪ ಹೇಳಿದಂತೆ, ನಾವು ಮುದುಕರಾಗಿದ್ದೇವೆ, ನಮ್ಮನ್ನು ಸಾಕೋ ಜವಾಬ್ದಾರಿ ನಿಂದು, ನೀನು ಹೇಗೆ ತರ್ತೀಯೋ ಬಿಡ್ತೀವಿ ನಮಗೆ ಗೊತ್ತಿಲ್ಲ.
ನಾವು ನಿನ್ನ ಹಣಕ್ಕೆ ಭಾಗಿದಾರ ಹೊರತಾಗಿ ನಿನ್ನ ಪುಣ್ಯ ಪಾಪಕ್ಕೆ ನಾವು ಭಾಗಿದಾರರಲ್ಲ. ಈ ಮಾತನ್ನು ಕೇಳಿದಾಗ ಅವನಿಗೆ ರೋಮಾಂಚನ ಆಯಿತು. ದಾಸರ ಮಾತೊಂದುಂಟಲ್ಲ, ಮಡದಿ ಬಾಹಾಳು ಕಂಚು ಕನ್ನಡಿ ಬಾರದು ಅಂತ. ಇವರ್ಯಾರು ನಮ್ಮ ಜೊತೆ ಬರೋಲ್ಲ, ಇವರೆಲ್ಲರೂ ಕೂಡ ತತ್ಕಾಲದಲ್ಲಿ ಮಾತ್ರ ನನ್ನ ಜೊತೆ ಬರತಕ್ಕಂಥದ್ದು ನನ್ನ ಪುಣ್ಯ ಪಾಪಗಳು ಎಂಬತಕ್ಕಂಥ ಎಚ್ಚರ ಆಗಿ ಆ ಕೂಡಲೇ ಆ ಮಹರ್ಷಿಗಳಲ್ಲಿ ಶರಣಾಗಿ ಅವರಿಂದ ಮಂತ್ರೋಪದೇಶವನ್ನು ಪಡೆದು ಆ ಮಂತ್ರ ಜಪದಿಂದ ಜಪ ಮಾಡ್ತಾ ಮಾಡ್ತಾ ಧ್ಯಾನಾಸಕ್ತನಾಗಿ ಕೂತಾಗ ಇವನ ಮೈ ಮೇಲೆ ಹುತ್ತ ಬೆಳೆದುಬಿಡ್ತು. ಆ ಮಹರ್ಷಿಗಳು ಆ ದಾರಿಯಲ್ಲಿ ಹೋಗಿದ್ದರು, ಪುನಃ ವಾಪಸ್ ಬರೋ ಕಾಲಕ್ಕೆ ಅವನ ಮೇಲೆ ಹುತ್ತ ಬೆಳೆದಿತ್ತು. ಆ ಹುತ್ತವನ್ನು ತೆಗೆದು ಅವನನ್ನು ಹೊರಗೆ ತೆಗೆದರು. ಅದಕ್ಕೋಸ್ಕರ ಅವನಿಗೆ ವಾಲ್ಮೀಕಿ ಅಂತ ಹೆಸರು ಬಂತು. ಹೊತ್ತು ಪುರಾಣಗಳಲ್ಲಿ ರಾಮಾಯಣದಲ್ಲಂತೂ ವಾಲ್ಮೀಕಿಗಳಂತೂ ತಮ್ಮ ತಂದೆ ಯಾರು ಏನೂ ಹೇಳ್ಕೊಂಡಿಲ್ಲ. ವೇದ ಪ್ರಾಚೇತಸಾದಾಸೀತ್ ಅಂತ ಪ್ರಚೇತಸನ ಮಗನು ವರ್ಣನ ಮಗ ಅಂತಕ್ಕಂಥ ಒಂದು ಮಾತು ಬರ್ತದೆ. ಮಿಕ್ಕದಂತೆ ತಮ್ಮ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ. ರಾಮಾಯಣದಲ್ಲಿ ಇವ್ರದ್ದು ಒಂದು ಪಾತ್ರ ಇದೆ. ಇಷ್ಟಿದ್ರೂ ಕೂಡ ಈ ಮುನಿ ತನ್ನ ಬಗ್ಗೆ ಏನು ಹೇಳ್ಕೊಂಡಿಲ್ಲ. ಇಷ್ಟು ಕಥೆ ನಾವು ಪುರಾಣಾಂತರಿಂದ ಲಭ್ಯವಾಗ್ತದೆ. ಅಲ್ಲಿ ಒಂದು ಈ ಕಥೆ ಹೇಳ್ತಾರೆ, ಅವನು ತುಂಬ ಪಾಪ ಮಾಡಿದ್ದರಿಂದ ರಾಮ ಅನ್ನತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ ಅಂತ ಅವನಿಗೆ ಅಂತ. ಯಾಕೆ ಅಂತಂದರೆ ಅವನು ಹಡಿ ಬಡಿ ಇದೇ ಮಾತು ಅವನಿಗೆ ಕಿವಿಯಲ್ಲಿ ಕೇಳಿದ ಹೊರತಾಗಿ ರಾಮ ಕೃಷ್ಣ ಅಂತಕ್ಕಂಥ ಶಬ್ದವನ್ನು ಕೇಳೇ ಇಲ್ಲ. ಹಾಗಾಗಿ ಮಾರು ಪೆಟ್ಟಾಕು ಅಂತಕ್ಕಂಥ ಮಾತನ್ನು ಮಾತ್ರ ಹೇಳ್ತಿದ್ದ. ಅವನಿಗೆ ರಾಮ ಅಲ್ಲಿಗೆ ಬರಲಿಲ್ಲ ಅಂತ. ಆಗ ಮಹರ್ಷಿಗಳು ಹೇಳಿದಂತೆ, ಆ ಮಾರ್ ಸರ ಹೇಳಪ್ಪ ಅಂತ. ಅದು ಮಾರ್ ರಾಮ ಆಯಿತು ಅಂಥೇಳಿ. ಅಂತೂ ಅವನ ನಾಲಿಗೆಯಲ್ಲಿ ರಾಮನಾಮ ಉಚ್ಚಾರಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವೂ ಇರಲಿಲ್ಲ. ಅಂಥವನು ಮುಂದೆ ಸಮಗ್ರ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ರಾಮಾಯಣದ ಕಥೆಯನ್ನು ಮಾಡ್ತಕ್ಕಂಥ ಅದ್ಭುತವಾದ ಸಾಮರ್ಥ್ಯ ಆತನಿಗೆ ಬಂತು ಅಂತಕ್ಕಂಥದ್ದು ಆ ಕಥೆಯನ್ನು ನಮಗೆ ತಿಳಿಯುತ್ತದೆ. ಇಂತಹ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ನಾರದರು ಬಂದಿದ್ದರಂತೆ. ಆ ನಾರದರ ಬಗ್ಗೆ ಒಂದು ಮಾತು ಹೇಳ್ತಾರೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ನಾರದರು ಎಂಥವರು? ನಮಗೆ ನಾರದರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಕ್ಕಂಥ ಮಂದಿ ಇದ್ದಾರೆ. ಆದರೆ ಬಹಳ ಎತ್ತರದ ಅತಿ ತುಟ್ಟ ತುದಿಯಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರ ಸಾಲಲ್ಲಿ ನಿಲ್ತಕ್ಕಂಥವರು ನಾರದರು. ನಾವು ಭಾಗವತ ನೋಡಿದಾಗ ಅಲ್ಲಿ ಯಾರ್ಯಾರು ಭಗವಂತನ ಕೃಪೆಗೆ ಪಾತ್ರ ಆದರೋ ಪ್ರಾಯಕವಾಗಿ ಎಲ್ಲರ ಆ ಸಾಧನೆಗೆ ನಾರದರೇ ಬೆನ್ನೆಲುಬು. ಧ್ರುವ ಆಗಲಿ, ಪ್ರಚೇತಸರಾಗಲಿ, ದಕ್ಷ ಪ್ರಜಾಪತಿ ಮಕ್ಕಳಾಗಿರ್ತಕ್ಕಂಥವರಾಗಲಿ, ಪ್ರಹ್ಲಾದ, ಎಲ್ಲರಿಗೂ ಕೂಡ ಅವರ ಸಾಧನೆಗೆ ನಾರದರು ಹಿಂಬಲವಾಗಿ ನಿಂತು ಅವರನ್ನು ಎತ್ತರಕ್ಕೆ ಕೊಂಡೊಯ್ದವರು. ಪ್ರೇಮವ್ರತ ಮಹಾರಾಜ ಯಾರನ್ನು ತಗೊಂಡ್ರೂ ಕೂಡ, ಆಮೇಲೆ ವೃತ್ರಾಸುರನ ಕಥೆಯಲ್ಲಿ ಬರೋ ಕಾಲಕ್ಕೆ ಆ ವೃತ್ರನ ಪೂರ್ವಜನ್ಮದಲ್ಲಿ ಚಿತ್ರಕೇತು ಆದಾಗಲೂ ಕೂಡ ನಾರದರ ಪಾತ್ರ ಇದೆ. ಅವರು ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಅಂತಹ ಭಗವಂತನ ಅನುಗ್ರಹ ಪಡಬೇಕಾದ್ರೆ ನಾರದರ ಅನುಗ್ರಹ ಬೇಕು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂತಹ ದೊಡ್ಡ ಸಾಧಕರು. ಅವರ ಬಗ್ಗೆ ನಾವು ಹೇಳೋ ಕಾಲಕ್ಕೆ ಬಹಳ ಭಯಭೀತಿಯಿಂದ ನಾರದರ ಹೆಸರು ಹೇಳಬೇಕು. ನಾರ ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಅಂತ. ಅಪರೋಕ್ಷ ಜ್ಞಾನವನ್ನು ಕೊಡಲಿಕ್ಕೆ ನಮಗೆ ಅನುಗ್ರಹ ಮಾಡ್ತಕ್ಕಂಥವ್ರು. ಅಂತಹ ದೊಡ್ಡ ಗುರುಗಳು, ಜಗದ್ಗುರುಗಳವರು. ಅವರ ಬಗ್ಗೆ ನಾವು ಬಹಳ ಭಯಭಕ್ತಿಯಿಂದ ಮಾತಾಡಬೇಕು. ಅವರ ಸ್ಮರಣೆ ಮಾಡಿದ ಸಾಕು, ಅವರ ಹೆಸರು ಹೇಳಿದ ಸಾಕು, ನಮ್ಮ ಎಲ್ಲ ವಿಧವಾದ ಅಪವರ್ಗಗಳು ಪೂರ್ಣವಾಗ್ತಕ್ಕಂಥದ್ದು. ಅಂಥ ಮಹಾಮೀಮರು ವಾಲ್ಮೀಕಿಗಳ ಈ ರಾಮಾಯಣದ
ರಚನೆಯಲ್ಲೂ ಕೂಡ ಅವರ ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ನಾರದರು ಆ ವಾಲ್ಮೀಕಿ ಮಹರ್ಷಿಗಳು ಅದನ್ನು ದಾಖಲು ಮಾಡಿದ್ದಾರೆ. ನಾರದರ ಅನುಗ್ರಹದಿಂದ ನನಗೆ ಪ್ರಾಪ್ತಿಯಾಯಿತು ಅಂತ. ತಪಸ್ವಾಧ್ಯಾಯ ನಿರತಂ, ಅವರು ಯಾವಾಗಲೂ ಕೂಡ ತಪಸ್ಸು ಮತ್ತು ಸ್ವಾಧ್ಯಾಯ ವೇದಾಧ್ಯಯನದಲ್ಲೇ ನಿತರಾದವರು, ವ್ಯರ್ಥವಾಗಿರತಕ್ಕಂಥ ಕಾಲವನ್ನು ಕಳೆದವರೇ ಅಲ್ಲ. ತಪಸ್ವಿ, ಭಾರಿ ದೊಡ್ಡ ತಪಸ್ವಿಗಳವರು. ವಾಗ್ವಿದಾಂವರಂ, ಮಾತು ಬಲ್ಲವರಲ್ಲಿ ದೊಡ್ಡವರು. ಮಾತು ಅಂತಕ್ಕಂಥದ್ದು ಬಹಳ ದೊಡ್ಡದಾದ ಸಂಪತ್ತದು. ಜಗತ್ತಿನಲ್ಲಿ ಮನುಷ್ಯನು ಮಾತ್ರ ಇರತಕ್ಕಂಥದ್ದು ಮಾತು. ಅದನ್ನು ಎಲ್ಲರೂ ನಾಲಿಗೆ ಇದ್ದವರೆಲ್ಲ ಮಾತಾಡಲಾರು. ಮಾತು ಬಹಳ ಪಾಂಡಿತ್ಯ ಇದ್ದವ್ರಿಗೆ ಮಾತ್ರ ಮಾತು ದಕ್ಕತ್ತೆ. ಮುಂದೆ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಬರ್ತದೆ, ರಾಮ ಮತ್ತು ಹನುಮಂತನ ಮೊದಲ ಭೇಟಿಯಾದಾಗ ಲಕ್ಷ್ಮಣ ಹನುಮಂತನ ಬಗ್ಗೆ ಸಂಶಯ ಪಡ್ತಾರೆ. ನಮಗೆ ಯಾಕೆ ಅಂದರೆ ಅಯೋಧ್ಯೆ ಬಿಟ್ಟಾಗಿಂದ ಉದ್ದುಗೆ ರಾಮದೇವರು ಭೇಟಿಯಾಗಿರ್ತಕ್ಕಂಥವರೆಲ್ಲ ಪ್ರಾಯಕವಾಗಿ ತಲೆಹೈಕರು, ಹೆಣ್ಬಾಕರು, ಹೊಟ್ಟೆಬಾಕರು ಇಂಥವರೇ ಭೇಟಿಯಾಗಿದ್ದು. ಬಹಳ ವಿರಳ ಸಜ್ಜನರ ಭೇಟಿಯಾಗಿದ್ದು. ಹಾಗಾಗಿ ಇದು ನೋಡಲಿಕ್ಕೆ ಮನುಷ್ಯನಾಗಿಲ್ಲ ಬೇರೆ. ಹಾಗಾಗಿ ಲಕ್ಷ್ಮಣನಿಗೆ ಸಂಶಯ ಬಂತು. ಆಗ ರಾಮದೇವರು ಹೇಳ್ತಾರೆ, ಅವನ ಬಹುಭಾಷಿ, ತುಂಬ ಮಾತಾಡ್ದ, ಆದರೆ ಸ್ವಲ್ಪವೂ ಕೂಡ ಅಪಶಬ್ದ ಇಲ್ಲ. ಶ್ರೀಪಾದರಾಜರು ಹೇಳ್ತಾರೆ, ಅಪಶಬ್ದ ಇಲ್ಲ ಅಂತಕ್ಕಂಥ ಮಾತು. ಎಷ್ಟೊತ್ತು ಮಾತಾಡಿದ್ರು ಕೂಡ ಅವನಲ್ಲಿ ಸ್ವಲ್ಪವೂ ಕೂಡ ಅಪಶಬ್ದ ಇಲ್ಲ. ಹೀಗೆ ಮಾತಾಡಬೇಕಾದ್ರೆ ಸಾಮವೇದ, ಯಜುರ್ವೇದ, ಋಗ್ವೇದ ಈ ವೇದಗಳ ಅಧ್ಯಯನ ಮಾಡದೆ ಹೋಗಿದ್ದರೆ ಹೀಗೆ ಮಾತಾಡಲಿಕ್ಕಾಗೋಲ್ಲ ಅಂತ. ಅಂದರೆ ಒಬ್ಬ ವ್ಯಕ್ತಿಯ ಮಾತಿನಲ್ಲಿ ಆ ಶಾಸ್ತ್ರದ ಬೆಂಬಲ ಇದ್ದಾಗ ಆ ಮಾತು ತೂಕವಾಗಿರ್ತದೆ. ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಆಗ್ತದೆ ಅಂತಕ್ಕಂಥದ್ದು ಬೇರೆ. ಅದಕ್ಕೋಸ್ಕರವಾಗಿ ವಾಗ್ವಿದಾಂವರಂ, ಮಾತು ಬಲ್ಲವರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ನಾರದರು. ಅಂಥವರನ್ನು ನಾರದಂ ಪರಿಪಪೃಚ್ಛ, ಅವರನ್ನು ಪ್ರಶ್ನೆ ಮಾಡಿದ್ರಂತೆ. ವಾಲ್ಮೀಕಿ ಮಹರ್ಷಿಗಳಂಥ ದೊಡ್ಡ ಜ್ಞಾನಿಗಳು ನಾರದರನ್ನು ಮಾತಾಡೋದನ್ನು ಕೇಳಿದ್ರೆ ಬೆಲ್ಲವನ್ನು ಮೆದ್ದಂತೆ ಅಂತ ಕನ್ನಡದಲ್ಲಿ ಮಾತುಂಟು. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಅಂತ. ನಾರದರಂಥ ಜ್ಞಾನಿಗಳು, ವಾಲ್ಮೀಕಿ ಮಹರ್ಷಿಗಳಂಥ ಸಾಧಕರು ಅವರು ಪರಸ್ಪರ ಮಾತಾಡ್ತಾರೆ ಅಂದರೆ ಆ ಮಾತಿನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ತತ್ವಗಳು, ಬಹಳ ವಿಶಿಷ್ಟವಾಗಿರತಕ್ಕಂಥ ಆ ಮಾತಿನ ಮೋಡಿಯನ್ನು ನಾವು ಗಮನಿಸಬಹುದು. ಅಂತಹ ಇಬ್ಬರ ಭೇಟಿಯಾಗಿದೆ. ಆ ವಾಲ್ಮೀಕಿ ಮಹರ್ಷಿಗಳು ಅವನು ಕೇಳ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು, ಸರ್ವೋತ್ತಮನಾದ ವಸ್ತು ಯಾರು ಈ ಜಗತ್ತಿನಲ್ಲಿ ಈಗ? ಆ ವಸ್ತುವಿನ ಬಗ್ಗೆ ನಂಗೆ ತಿಳಿಸ್ರಿ ಅಂತ ಆ ಗುಣಗಳು ಹೇಳ್ತಾರೆ. ಚಾರಿತ್ರೇಣ ಚ ಕೋ ಯುಕ್ತಃ, ಸರ್ವಭೂತೇಷು ಕೋಹಿತಃ, ವಿದ್ವಾನ್ ಕಃ ಸಮರ್ಥಶ್ಚ, ಕಶ್ಚ ಏಕಪ್ರಿಯದರ್ಶನಃ, ಆತ್ಮವಾನ್ ಕೋ ಜಿತಕ್ರೋಧಃ. ಇವೆಲ್ಲ ಗುಣಗಳು. ಕೋಪವನಿಗಿದ್ದಿರಬೇಕು, ಎಲ್ಲರೂ ಕೂಡ ಅವನು ನೋಡಬೇಕು, ಅವನು ಮಾತಾಡಿಸ್ಬೇಕು, ಅವನ ಒಡನಾಟ ಬೇಕು ಅಂತ ಬಯಸಬೇಕು ಜನಗಳು. ಅಂತಹ ಗುಣ. ಆದರೆ ಎಲ್ಲ ಜನಗಳು ಬಯಸಿದರೂ ಕೂಡ ಕಸ್ಯ ಬಿಭ್ಯತಿ ದೇವಾಶ್ಚ, ಅವನು ನೋಡಿದರೆ ದೇವತೆಗಳು ಹೆದರಬೇಕು. ಅಂತಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇರಬೇಕು. ಈ ಮಹಾಭಾರತದಲ್ಲಿ ಅಲ್ಲಲ್ಲಿ ಬರ್ತದೆ ಧೃತರಾಷ್ಟ್ರ ಮತ್ತು ದುರ್ಯೋಧನ ಮಾತಾಡೋದು. ಅಪ್ಪ, ಈ ಮಾತನ್ನು ನಾನು ಹಿಂಗೆ ಅವತ್ತೇ ಹೇಳಬೇಕು ಅಂತಿದ್ದೆ, ಆದರೆ ವಿದುರ ಅಡ್ಡ ಇದ್ದ ಅಂತ. ದುರ್ಯೋಧನ ಕೆಟ್ಟತನದಲ್ಲಿ ಪರಾಕಾಷ್ಠೆಯನ್ನು ಕಂಡವ. ಅಂಥ ದುರ್ಯೋಧನ ತನ್ನ ಕೆಟ್ಟದ ವಿಚಾರವನ್ನು ತಮ್ಮ ಅಪ್ಪನಿಗೆ ಹೇಳಬೇಕಾದ್ರೆ ಅಲ್ಲಿ ವಿದುರ ಇದ್ದಾನೆ. ವಿದುರ ಏನಲ್ಲ, ಅವನು ದೃಷ್ಟಿಯಲ್ಲಿ ಅವನು ಸಾಮಾನ್ಯ ಮನುಷ್ಯ. ಆದರೆ ಆ ಭಗವಂತನ ಭಕ್ತ, ಆ ನೀತಿವಂತನಾದ ವ್ಯಕ್ತಿ ಅವನಿದ್ದಾಗ ಅಂಥವರೆದುರಿಗೆ ಕಳ್ಳರಿಗೂ ಕೂಡ ಕಳ್ಳತನ ಮಾಡಲಿಕ್ಕೆ ಹೆದರಿಕೆ ಆಗ್ತದಂತೆ. ಧೃತರಾಷ್ಟ್ರ ಈ ಮಾತು ಹೇಳ್ತಾನೆ, ನಾನು ವಿದುರ ಇದ್ದ ಅಂತ ಹೇಳಲಿಲ್ಲಪ್ಪ, ಈ ಮಾತು ನಿಂಗೆ ಹೇಳಬೇಕು ಅಂತ. ರಾಜನಾಗಿರ್ತಕ್ಕಂಥವನಿಗೂ ಹೆದರಿಕೆ, ರಾಜಪುತ್ರನಾಗಿ ಯುವರಾಜನಾಗಿರ್ತ ದುರ್ಯೋಧನಿಗೂ ಹೆದರಿಕೆ, ಯಾರು ಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ವಿದುರನ ಅಸ್ತಿತ್ವ ಅಂತ ಭಗವದ್ಭಕ್ತರಿದ್ದರು ಅಂದರೆ ಹಾಗಾಗ್ತದೆ. ಅದರಿಂದ ಹೇಳ್ತಾರೆ, ಕಸ್ಯ ಬಿಭ್ಯತಿ ದೇವಾಶ್ಚ. ಆ ರಾಮಚಂದ್ರ ನೋಡಿದರೆ
ದೇವತೆಗಳು ಹೆದರಬೇಕು, ತಪ್ಪು ಮಾರ್ಗ ಹೋಗಲಿಕ್ಕೆ ಹಿಂದೇಟಾಗಬೇಕು. ಅಂತಹ ಒಂದು ವಿಶಿಷ್ಟವಾಗಿರತಕ್ಕಂಥ ವ್ಯಕ್ತಿತ್ವ ಇರಬೇಕು. ಮತ್ತು ಎಲ್ಲರಿಗೂ ಕೂಡ ಪ್ರಿಯದರ್ಶನ, ಎಲ್ಲರೂ ರಾಮ 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 ಅನ್ನಬೇಕು. ಇದಕ್ಕೆ ವಿರುದ್ಧ ಗುಣಗಳು, ಇಂಥ ಉದಾತ್ತ ಗುಣಗಳು ಇರತಕ್ಕಂಥ ಈ ಉದ್ದುಗೆ ಇಂಥ ಗುಣ ಇರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಬಹವಃ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾ. ವಾಲ್ಮೀಕಿಗಳೇ, ನೀವು ಹೇಳಿದಂತಹ ಗುಣವಂತನು, ಉದ್ದುಗೇನು ಗುಣದ ಪಟ್ಟಿ ಮಾಡಿದ್ರಲ್ಲ, ಆ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವನು ಬಹುವಾಹನ, ಒಬ್ಬನೇ ಒಬ್ಬ ವ್ಯಕ್ತಿ ಇರತಕ್ಕಂಥವನು ಅಂಥೇಳಿ ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈಶ್ರುತಃ, ರಾಮಚಂದ್ರ ಅನ್ನತಕ್ಕಂಥವನಿದ್ದಾನೆ ಎಂಬುದಾಗಿ ಹೇಳಿ ಅವನ ಗುಣಗಳನ್ನೆಲ್ಲ ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇರತಃ ಜ್ಞಾನಸಂಪನ್ನ ಶುಚಿ ಪ್ರಜಾಪತಿತಮಃ ಶ್ರೀಮಾನ್ ಧಾತಾ ರಿಪುನಿಷೂದನ, ಹೀಗೆಲ್ಲ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ, ಧರ್ಮ ರಕ್ಷೆ ಮಾಡಿದವನು, ತನ್ನವರ ರಕ್ಷೆ ಮಾಡಿದವನು, ವೇದಾಂಗವನ್ನು ತಿಳಿದವನು, ಧನುರ್ವೇದದಲ್ಲಿ ಪಂಡಿತ, ಸರ್ವಶಾಸ್ತ್ರಗಳನ್ನು ತಿಳಿದವನು, ಸರ್ವಲೋಕಪ್ರಿಯ ಅಂಥೇಳಿ ಆ ಉದ್ದುಗೆ ರಾಮಚಂದ್ರನ ಗುಣಗಳನ್ನು ಕೂಡ ಪಟ್ಟಿ ಮಾಡಿ ಆ ರಾಮದೇವರ ಕಥೆಯನ್ನು ಸಂಗ್ರಹಿಸಿ ಉಪದೇಶ ಮಾಡಿದರು. ಪ್ರಹೃಷ್ಟಮುದಿತೋ ಲೋಕಃ ತುಷ್ಟಃ ಪುಷ್ಟಸ್ತು ಧಾರ್ಮಿಕಃ ನಿರಾಮಯಃ ಶರೋಗಶ್ಚ ದುರ್ಭಿಕ್ಷಭಯವರ್ಜಿತಃ ನ ಪುತ್ರಮರಣಂ ಕೇಚಿತ್ ದ್ರಕ್ಷ್ಯಂತಿ ಪುರುಷಾಃ ಕ್ವಚಿತ್ ನಾರ್ಯಶ್ಚ ವಿಧವಾ ನಿತ್ಯಂ ಭವಿಷ್ಯಂತಿ ಪತಿವ್ರತಾಃ. ರಾಮದೇವರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಭೂಮಂಡಲದಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ಪ್ರಾಕೃತಿಕವಾದ ಬಾಧೆ ಆಗಲಿ, ಪುರುಷ ನಿಮಿತ್ತವಾದ ಬಾಧೆ ಆಗಲಿ, ಇಂಥದಕ್ಕೆ ಅವಕಾಶವೇ ಇರಲಿಲ್ಲಂತೆ. ಜನಗಳೆಲ್ಲರೂ ಕೂಡ ಸುಖ ಸಂತೋಷ ಸಮೃದ್ಧಿಯಾಗಿದ್ದರಂತೆ. ಅಲ್ಲಿ ವಿಧವೆಯರಿರಲಿಲ್ಲ, ವಿಧುರರಿರಲಿಲ್ಲ, ಮಕ್ಕಳಿಲ್ಲದೇ ಇದ್ದವರು ಇರಲಿಲ್ಲ, ಮಧ್ಯ ವಯಸ್ಸಿನಲ್ಲಿ ಮರಣವನ್ನು ಹೊಂದಿರತಕ್ಕಂಥವರು ಇರಲಿಲ್ಲ, ಪುತ್ರ ಶೋಕ ಯಾರಿಗೂ ಇರಲಿಲ್ಲ. ನ ಪುತ್ರ ಮರಣಂ ಕೇಚಿತು. ಹೀಗೆ ಅಗ್ನಿಭಯ, ಪ್ರವಾಹ ಭೀತಿ ಅಥವಾ ಮಳೆ ಇಲ್ಲ ಅಂತಕ್ಕಂಥ ಭೀತಿ, ಆಹಾರದ ಕೊರತೆ, ರೋಗ ರುಜಿನಗಳು ಇಂಥದ್ದು ಯಾವುದೂ ಅಲ್ಲಿರಲಿಲ್ಲ. ಹೀಗೆ ಧರ್ಮವನ್ನು ಶಾಸ್ತ್ರ ವಿಧಿಯ ಅನುಸಾರವಾಗಿ ಯಾರು ಧರ್ಮವನ್ನು ಆಚರಣೆ ಮಾಡ್ತಿರ್ತಾರೋ ಅಲ್ಲಿ ಇಂಥ ಯಾವುದೇ ಇರತಕ್ಕಂಥ ಈದಿ ಬಾಧಾದಿಗಳಿರಲಿಲ್ಲ. ಅಂತಹ ಸಮೃದ್ಧವಾದ ರಾಜ್ಯವನ್ನು ರಾಮಚಂದ್ರ ಪರಿಪಾಲನೆ ಮಾಡ್ತಿದ್ದ. ದಶವರ್ಷ ಸಹಸ್ರಾಣಿ ದಶವರ್ಷಶತಾನಿ ಚ ರಾಮೋ ರಾಜ್ಯಂ ಉಪಾಸಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ. ಇನ್ನು ಮುಂದೆ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ರಾಮದೇವರ ಕಥೆಯನ್ನು ಉಪದೇಶ ಮಾಡುವಾಗ ಇನ್ನೂ ರಾಮದೇವರ ಅವತಾರ ಆಗಿಲ್ಲ ಅಂತ ಕಾಣುತ್ತೆ. ಬ್ರಹ್ಮಲೋಕಂ ಪ್ರಯಾಸ್ಯತಿ, ಮುಂದೆ ಹೋಗ್ತಾನಿವ ಅಂಥೇಳಿ ಇಂತಹ ಇಷ್ಟು ಆ ಮುಂದೆ ರಾಮದೇವರ ಅವತಾರ ಮಾಡಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದು ಘಟನೆಯನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಹೀಗೆ ನಾರದರಿಂದ ವಾಲ್ಮೀಕಿ ಮಹರ್ಷಿಗಳು ಆ ರಾಮಾಯಣ ಕಥೆಯನ್ನು ಕೇಳಿಕೊಂಡ್ರು. ತುಂಬ ಪರಮಂಗಲಕರವಾದ ಅತ್ಯಂತ ಪವಿತ್ರತಮವಾದ ಆ ಕಥೆಯನ್ನು ಕೇಳಿ ಅವರಲ್ಲಿ ಒಂದು ಧನ್ಯ ಭಾವ ಅಂತ ಮೂಡಿದೆ. ಆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಬೀಳ್ಕೊಟ್ಟು ಮರುದಿನ ಬೆಳಗಾದ ಮೇಲೆ ತಮ್ಮ ಶಿಷ್ಯನನ್ನು ಕರೆದುಕೊಂಡು ತಮ್ಮ ಆಶ್ರಮದ ಬಳಿ ಇರತಕ್ಕಂಥ ಜಗಾಮ ತಮಸಾ ತೀರಂ ಜಾಹ್ನವ್ಯಾಸ್ತು ವಿದೂರತಃ, ಭಾಗೀರಥಿ ಉಪನದಿ ಅಂತಿದು ತಮಸಾ ನದಿ, ಅಲ್ಲಿಗೆ ಸ್ನಾನಕ್ಕೋಸ್ಕರ ಹೊರಟಿದ್ದಾರೆ. ಆ ನದಿಯನ್ನು ಕಂಡು ವಾಲ್ಮೀಕಿ ಮಹರ್ಷಿಗಳು
ತಮ್ಮ ಶಿಷ್ಯನಿಗೆ ಹೇಳ್ತಿದ್ದಾರೆ, ಅಕರ್ದಮಮಿದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಹಿಂದಿನ ದಿನ ನಾರದರ ಭೇಟಿಯಾಗಿದೆ, ನಾರದರಂಥ ಸಾತ್ವಿಕರ ಭೇಟಿಯಾಗಿದೆ. ಆ ನಾರದರ ಮನಸ್ಸು ಹೇಗಿದೆ ಅಂಥೇಳಿ ಇವರಿಗೆ ಅನುಭವಕ್ಕೆ ಬಂದಿದೆ. ಆ ನದಿಯನ್ನು ನೋಡಿದಾಗ ಆ ನಾರದರ ಮನಸ್ಸು ಇವ್ರಿಗೆ ನೆನಪು ಬಂದಿದೆ. ಆ ನದಿಯನ್ನು ತೋರಿಸಿ ಹೇಳ್ತಿದ್ದಾರಂತೆ, ಭರದ್ವಾಜ ವಂಶದಲ್ಲಿ ಬಂದಿರತಕ್ಕಂಥ ಅವನು ಕಾಣ್ತಾ ಶಿಷ್ಯ. ಅವನು ಹೇಳ್ತಿದ್ದಾರೆ, ನೋಡು, ಅಕರ್ದಮಮಿದಂ ತೀರ್ಥಂ, ಸ್ವಲ್ಪವೂ ಕೆಸರಿಲ್ಲ, ಮರಳ ಮೇಲೆ ಕಲ್ಲಿನ ಮಧ್ಯೆಯಲ್ಲಿ ನದಿ ಹರಿತಾ ಇದೆ. ಹಾಗಾಗಿ ಶುದ್ಧವಾದ ನದಿ. ಅಕರ್ದಮಮಿದಂ ತೀರ್ಥಂ ಹೇಗಿದೆ ಅಂದರೆ ರಮಣೀಯಂ ಪ್ರಸನ್ನಾಂಬು, ಬಹಳ ರಮಣೀಯವಾಗಿದೆ. ನದಿ ತುಂಬ ವೇಗವಾಗಿ ಹರಿತಾ ಇದ್ದರೆ ಅದು ಸ್ನಾನ ಮಾಡೋದು ಕಷ್ಟ. ಅದಕ್ಕೆ ಪ್ರಸನ್ನಾಂಬು, ಸೌಮ್ಯವಾಗಿ ನದಿ ಹರಿತಾ ಇದೆ. ಮತ್ತು ಯಾವುದೇ ಕೆಸರು ಮೊದಲಾಗಿರ್ತಕ್ಕಂಥ ಕಶ್ಮಲಗಳಿಲ್ಲ. ಅದನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳು ದೃಷ್ಟಾಂತ ಕೊಡ್ತಾರೆ. ಸನ್ಮನುಷ್ಯ ಮನೋಯಥ, ಸಾತ್ವಿಕರ ಮನಸ್ಸು ಹೇಗೆ ನಿರ್ಮಲವಾಗಿರ್ತದೋ ಹಾಗೆ ನದಿಯೂ ನಿರ್ಮಲವಾಗಿದೆ ಅಂತ ಒಂದು ದೃಷ್ಟಾಂತ ಕೊಟ್ಟು ಆ ನದಿಯನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ. ಹೀಗೆ ಆ ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇರೋ ಕಾಲಕ್ಕೆ ಅಲ್ಲೊಂದು ಘಟನೆ ಆಯಿತು. ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಒಬ್ಬ ವ್ಯಾಧ ಮೈಥುನದಲ್ಲಿರ್ತಕ್ಕಂಥ ಚಕ್ರವಾಕ ಪಕ್ಷಿಗಳಲ್ಲಿ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಪಕ್ಷಿಯನ್ನು ಕೊಂದುಬಿಟ್ಟ. ಅದು ರಕ್ತದ ಮಡುವಲ್ಲಿ ಬಿದ್ದು ಹೊರಳಾಡಿ ಬಿದ್ದುಬಿಡ್ತು. ಅದನ್ನು ಕಂಡು ಹೆಣ್ಣು ಹಕ್ಕಿ ತುಂಬ ವಿಲಪಿಸ್ತಾ ಇದೆ. ಆ ಒಂದು ದೃಶ್ಯವನ್ನು ಕಂಡಾಗ ವಾಲ್ಮೀಕಿ ಮಹರ್ಷಿಗಳ ಮನಸ್ಸು ತುಂಬ ವ್ಯಾಕುಲಗೊಂಡಿದೆ. ತತಃ ಕರುಣವೇದಿತ್ವಾತ್ ಅಧರ್ಮೋಯಮಿತಿ ದ್ವಿಜಃ ನಿಶಾಮ್ಯ ರುದತೀಂ ಕ್ರೌಂಚಿಂ ಇದಂ ವಚನಮಬ್ರವೀತ್. ಕರುಣವೇದಿತ್ವಾತ್, ಅದಕ್ಕೆ ನಡೆದಿರ್ತಕ್ಕ ಆ ಹೆಣ್ಣು ಹಕ್ಕಿಗೆ ವಿರಹ ನಿಮಿತ್ತವಾಗಿರ್ತಕ್ಕಂಥ ದುಃಖ ಎಷ್ಟು ಅಂತ ಈ ಮಹರ್ಷಿಗೆ ಅರ್ಥ ಆಗಿದೆ. ಪಶುಪಕ್ಷಿಗಳ ದುಃಖವನ್ನು ತನ್ನ ದುಃಖ ಅಂತ ಕಾಣತಕ್ಕಂಥ ಸನ್ನಡತೆ ಮೈಗೂಡಿಸ್ಕೊಂಡಿರ್ತಕ್ಕಂಥವರು ಅದನ್ನು ಕಂಡು ಅವರ ಬಾಯಲ್ಲಿ ಒಂದು ಮಾತು ಬಂತಂತೆ. ಮಾ ನಿಷಾದ ಪ್ರತಿಷ್ಠಾತ್ವಂ ಅಗಮಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ. ಏ ನಿಷಾದ, ಪ್ರತಿಷ್ಠಾಂ ತ್ವಂ ಮಾ ಅಗಮಃ, ನೀನು ಇನ್ನು ಹೆಚ್ಚು ದಿನ ಬದುಕಬೇಡ. ಯತ್ ಕ್ರೌಂಚ ಮಿಥುನಾದೇಕಂ, ಕ್ರೌಂಚ ಪಕ್ಷಿಗಳ ಮಿಥುನ ದಂಪತಿಗಳಲ್ಲಿ ಒಂದು ಗಂಡನ್ನು ಕೊಂದುಬಿಟ್ಟು ಕಾಮಮೋಹಿತಂ, ಬೇಟೆಗಾರನಿಗೆ ನಿಯಮ ಉಂಟಂತೆ. ಯಾವ ಪ್ರಾಣಿಗಳು ಮೈಥುನದಲ್ಲಿ ಆಸಕ್ತವಾಗಿರ್ತದೋ ಆಗ ಅವನು ಕೊಲ್ಲಬಾರದು ಅಂತ ಮಹಾಭಾರತದಲ್ಲಿ ಈ ಮಾತು ಬರ್ತದೆ. ಪಾಂಡುರಾಜ ಆ ಕಿಂದಮ ಋಷಿಗಳನ್ನು ಕೊಂದುಬಿಡ್ತಾನವ. ಅದು ಜಿಂಕಿಯಾಗಿರ್ತಾರೆ ಋಷಿಗಳು. ನಾನು ಕ್ಷತ್ರಿಯ ಬೇಟೆ ಆಡಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಕ್ಷತ್ರಿಯ ಬೇಟೆ ಆಡ್ತಕ್ಕಂಥದ್ದು ಅಪರಾಧ ಅಲ್ಲ, ಆದರೆ ಮೈಥುನದಲ್ಲಿರ್ತಕ್ಕಂಥ ಪ್ರಾಣಿಗೆ ಬೇಟೆ ಆಗಬಾರ್ದು. ಮೈಥುನದಲ್ಲಿದ್ದಾಗ ಅವಕ್ಕೆ ಲಕ್ಷ್ಯ ಬೇರೆ ಇರ್ತದೆ, ಆಗ ಬೇಟೆ ಆಡಬಾರ್ದು. ಆದರೆ ನೀನು ಇವರು ಕೂಡ ಹೇಳ್ತಿದ್ದಾರೆ, ಕಾಮಮೋಹಿತವಾಗಿರ್ತಕ್ಕಂಥ ಹಕ್ಕಿಯಲ್ಲಿ ಗಂಡು ಹಕ್ಕಿ ಇನ್ನೊಂದು ಕಡೆ ಮನಸ್ಸೆಲ್ಲೋ ಇರ್ತಾ, ಆಗ ನೀ ಬಾಣ ಬಿಟ್ಟು ಕೊಂದುಬಿಟ್ಟು ಅದರಿಂದ ಬದುಕಬೇಡ ಅಂತ. ಕೆಲವರೆಲ್ಲ ಹೇಳೋದುಂಟು, ಇಲ್ಲಿ ಶೋಕವೋ ಕ್ರೌರ್ಯವೋ ಕೋಪವೋ ಅಂತ ಹೀಗೆಲ್ಲ ಹೇಳ್ತಾರೆ. ಏನೇ ಇರಲಿ, ಆದರೆ ಒಂದು ಮಾತನ್ನು ಗಮನಿಸಬೇಕು.
ಪಾಪಿ ಹೆಚ್ಚು ಬದುಕಬಾರದು ಅಂತ ಒಂದು ಮಾತು. ಯಾಕೆ ಬದುಕಿದಷ್ಟು ಅವ್ರು ಪಾಪ ಮಾಡ್ಕೊಂಡು ಹೋಗ್ತಾರೆ. ಪಾಪಕರ್ಮದ ರತರಾಗಿರ್ತಕ್ಕಂಥವ್ರು ಬೇಗ ಹೋಗಬೇಕು ಅವರು ಅಂತ. ಅವರು ಬೇಗ ಹೋದರೆ ಪಾಪ ಮಾಡೋದು ಕಡಿಮೆ ಆಗುತ್ತೆ. ಬದುಕಿದಷ್ಟು ಯುದ್ಧಕ್ಕೂ ಪಾಪ ಮಾಡ್ಕೊಂಡೇ ಇರ್ತಕ್ಕಂಥ ಆಗ್ಬಿಡ್ತಾರೆ ಅಂತ ಆ ಒಂದು ದೃಷ್ಟಿನೂ ಇರ್ಬೋದು. ಒಟ್ಟು ಅವರ ಬಾಯಿಂದ ಬಂತು. ಇದು ಒಂದು ರೀತಿಯಾಗಿ ರಾಮಾಯಣದ ರಾಮದೇವರ ಕಥೆಯನ್ನು ಕೂಡ ಹೇಳ್ತದೆ. ಮಾ ನಿಷಾದ ಲಕ್ಷ್ಮೀಧವನೇ ಶಾಶ್ವತೀ ಸಮಾಹ, ನೀನು ದೀರ್ಘಕಾಲ ಪರ್ಯಂತವಾಗಿ ಬದುಕತಕ್ಕಂಥ ನಾವು. ಯಾಕೆ ಕ್ರೌಂಚ ಮಿಥುನಾದೇಕಂ ಕಾಮಮೋಹಿತಂ ಮಹಾಕಾವಿ, ಎಲ್ಲವೂ ತನಗೆ ಬೇಕು ಬೇಕು ಬೇಕು. ಪ್ರಪಂಚದಲ್ಲಿ ಹುಡುಗಿಯರಷ್ಟು ತನಗೆ ಆಗಬೇಕು, ಪ್ರಪಂಚದ ಸಂಪತ್ತೆಲ್ಲ ತನಗೆ ಆಗಬೇಕು, ಎಲ್ಲವೂ ಬೇಕು ಬೇಕು ಅಂತಕ್ಕಂಥ ಈ ಬೇಕು ಬಾಕುತನ ಉಂಟಲ್ಲ, ಅದು ರಾವಣನಲ್ಲಿ ಭಾರಿ ಇತ್ತು. ಅಂತಹ ಮಹಾ ಕಾಮಿಯಾಗಿರ್ತಕ್ಕಂಥ ಆ ರಾವಣನನ್ನು ನೀನು ಕೊಂದಿಯಲ್ಲ, ಜಗತ್ತಿಗೆ ಹಿತ ಉಂಟು ಮಾಡಿದಿ. ಆದ್ದರಿಂದ ದೀರ್ಘಕಾಲ ನೀನು ಈ ಜಗತ್ತಿನಲ್ಲಿ ಇರತಕ್ಕಂಥವನಾಗುವುದಾಗಿ ರಾಮದೇವರ ಸ್ತೋತ್ರವೂ ಕೂಡ ಇದರಲ್ಲಿ ಒಡಗೂಡಿದೆ ಎಂಬುದಾಗಿ ತಿಳಿಸಿದ್ದಾರೆ. ಅಂಥ ಮಾತು ಬಂತು. ಅವರಿಗೆ ಆಶ್ಚರ್ಯ ಆಯ್ತಂತೆ. ನಾನು ಒಂದು ಸಂದರ್ಭವನ್ನು ಕಂಡು ಆವೇಶವನ್ನು ಮಾತಾಡಿದೆ. ಆದರೆ ಈ ಮಾತಿನಲ್ಲಿ ಛಂದೋಬದ್ಧವಾಗಿರ್ತಕ್ಕಂಥ ಮಾತು ಬಂದಿದೆ. ಇದೇನಿದು? ಬಹಳ ಆಶ್ಚರ್ಯಚಕಿತರಾಗಿ ಏನು ನನ್ನ ಬಾಯಿಂದ ಇಂಥ ಮಾತು ಬಂತಲ್ಲ ಎಂಬುದಾಗಿ ಚಿಂತೆಯನ್ನು ಸಮಹಾಪ್ರಾಜ್ಞ ಚಕಾರ ಮತಿಮಾನ್ಮತಿಂ ಶಿಷ್ಯಂಚಾಬ್ರವೀದ್ ವಾಕ್ಯಂ ಇದಂ ಸಮನಿಪುಂಗವ ಪಾದಬದ್ಧ ಅಕ್ಷರ ಸಮಸ್ತಂತ್ರೀಲಯ ಸಮನ್ವಿತ ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕಃ ಭವತು ನಾನ್ಯಥಾ. ಇದು ಛಂದೋಬದ್ಧವಾಗಿದೆ, ಲಯಬದ್ಧವಾಗಿದೆ. ಇಂಥ ಮಾತು ನಾನು ಬುದ್ಧಿಯಲ್ಲಿ ಕಲ್ಪನೆ ಮಾಡಿದೇನೆ ಬಂದ್ಬಿಡ್ತಲ್ಲ, ಏನಿದು ಅಂತ ಅವರಿಗೆ ಆಶ್ಚರ್ಯ ಆಯಿತು. ಅಷ್ಟೊತ್ತಿಗೆ ಆಜಗಾಮತತೋ ಬ್ರಹ್ಮ ಲೋಕಕರ್ತ ಸ್ವಯಂ ಪ್ರಭು ಚತುರ್ಮುಖ ಮಹಾತೇಜ ದ್ರಷ್ಟಂ ತಂ ಮುನಿಪಂಗವಂ. ಬ್ರಹ್ಮದೇವರು ಬಂದರಂತೆ ಆ ಮಹರ್ಷಿಗಳಿಗೆ ಅನುಗ್ರಹ ಮಾಡಬೇಕು ಅಂತ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಇಟ್ಟು ಮಾನವನ್ನು ಸಲ್ಲಿಸಿದ್ದಾರೆ ಮಹರ್ಷಿಗಳು. ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನ ಇಚ್ಛಾನುಸಾರವಾಗಿ ನಿನ್ನ ಬಾಯಿಂದ ಈ ನುಡಿಗಳು ಬಂದಿವಪ್ಪ. ಆದ್ದರಿಂದ ವೃತ್ತಂ ಕಥಯ ವೀರಸ್ಯ ಯಥಾತೇ ನಾರದಾಶ್ರುತಂ, ರಾಮದೇವರ ವೃತ್ತವನ್ನು ನೀನು ನಾರದರಿಂದ ಏನು ಕೇಳಿದ್ದೀಯಲ್ಲ ಅದನ್ನು ನೀನು ಗ್ರಂಥದ ರೂಪವಾಗಿ ಹೊರಹಾಕಬೇಕು. ಎಲ್ಲೋ ಸ್ವಲ್ಪ ಒಂದು ತಾಸು 2 ತಾಸು ಸಂವಾದನ್ನು ಕೇಳಿರ್ತಕ್ಕಂಥದ್ದು. ಹೇಗೆ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ ರಾಮಸ್ಯ ಸೌಮಿತ್ರಿ ರಾಕ್ಷಸಾನಾಂ ಸರ್ವತಃ ವೈದೇಹ್ಯಾಚ ಯದ್ವೃತ್ತಂ ಪ್ರಕಾಶಂ ವಿರಿವಾರಃ ಯಚ್ಚಾಪ್ಯ ಅವಿದಿತಂ ಸರ್ವಂ ವಿದಿತಂತೆ ಭವಿಷ್ಯತಿ. ನಿನಗೆ ಎಲ್ಲವೂ ಪ್ರತಿಭಾಸಮಾನವಾಗ್ತದೆ. ಬರೇ ರಾಮದೇವರ ವೃತ್ತ ಅಲ್ಲ, ಸೀತಾದೇವಿಯ ವೃತ್ತ, ಸೌಮಿತ್ರಿಯ, ಲಕ್ಷ್ಮಣನ, ಭರತನ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪಾತ್ರರ, ರಾವಣ ಮೊದಲಾಗಿರ್ತಕ್ಕಂಥ ಎಲ್ಲ ಪಾತ್ರರ ನಡೆನುಡಿಗಳು ನಿನಗೆ ಪ್ರತಿಭಾಸಮಾನವಾಗ್ತದೆ. ಆದ್ದರಿಂದ ಕಾವ್ಯ ರಚನೆ ಮಾಡು. ಮತ್ತೊಂದು ಮಾತು ಹೇಳ್ತಾರೆ, ನತೇವಾಗನೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ. ಕಾವ್ಯ ಅಂತಂದರೆ ಅದರಲ್ಲಿ ರೂಪಕ, ಅತಿ ವರ್ಣನೆ ಇವೆಲ್ಲ ಸಹಜ. ಸೊ ಇದ್ದಿದ್ದ ಹಾಗೆ ಹೇಳಿಬಿಟ್ರೆ ಕಾವ್ಯ ಆಗೋಲ್ಲ. ಅದು ಸ್ವಲ್ಪ ಅದು ರಂಜಿಸಿ ಹೇಳಬೇಕಾಗ್ತದೆ. ಹಾಗಾಗಿ ಆ ರಂಜಿಸಿ ಹೇಳೋ ಕಾಲಕ್ಕೆ ಇಲ್ಲೇ ಇರ್ತಕ್ಕಂಥ ಗುಣಗಳನ್ನು, ಬೇರೆ ಬೇರೆ ಕಾವ್ಯಗಳು ನೋಡ್ಬೋದು ನಾವು, ಇಲ್ಲೇ ಇರ್ತಕ್ಕಂಥ ಗುಣಗಳನ್ನೆಲ್ಲ ಹೇಳ್ತಾರೆ. ಅಹಮ್ಮಿ ದುರ್ಜಟಿ ಸಾಕ್ಷಾತ್, ಇವನು ಮಾರುತಿ ದೇವರಿದ್ದ ಹಾಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ಮಾರುತಿ ದೇವರಲ್ಲಿ ಸಾಮಾನ್ಯ ಒಬ್ಬ ರಾಜನಲ್ಲಿ ಹೀಗೆಲ್ಲ ಮಾತುಂಟು, ಹಾಗೆಲ್ಲ ಆಗ್ಬಿಡುತ್ತೋ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಿದ್ದಾರೆ, ನತೇವಾಗ ಅನೃತ ಕಾವ್ಯೇ, ನಿನ್ನ ಕಾವ್ಯದಲ್ಲಿ
ಸುಳ್ಳಿಗೆ ಅವಕಾಶವಿಲ್ಲ. ಆದ್ದರಿಂದ ಅದು ಸತ್ಯವಾಗಿರತಕ್ಕಂಥ ನುಡಿಯಾಗ್ತದೆ. ತನ್ನಿಮಿತ್ತವಾಗಿ ಈ ರಾಮಕಥಾ ನೀನೇನು ಮನೋರಮವಾದ ರಾಮಕಥಾ ನಿರ್ಮಾಣ ಮಾಡ್ತೀಯಲ್ಲ, ಯಾವ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಸೂರ್ಯಚಂದ್ರರು ಉದಯಾಸ್ತಮ ಆಗುವ ತನಕ, ಭೂಮಿಯಲ್ಲಿ ನದಿ ಹರಿಯೋ ತನಕ, ಬೆಟ್ಟ ಕಾಡುಗಳು ಇರುವ ಪರ್ಯಂತ ಈ ಲೋಕದಲ್ಲಿ ರಾಮಾಯಣ ಕಥಾ ವಾಲ್ಮೀಕಿಗಳ ಮಾತು ಪ್ರಚಾರದಲ್ಲಿರುತ್ತದೆ ಎಂಬುದಾಗಿ ಅನುಗ್ರಹ ಮಾಡಿದ್ದಾರೆ. ಹೀಗೆ ನಾರದರಿಂದ ಉಪದೇಶ, ಬ್ರಹ್ಮದೇವರಿಂದ ಅನುಗ್ರಹವನ್ನು ಪಡೆದು ವಾಲ್ಮೀಕಿ ಮಹರ್ಷಿಗಳು ಈ ರಾಮಾಯಣ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ರಾಮಾಯಣ ಗ್ರಂಥದಲ್ಲಿ ತಥಾ ಸರ್ಗಶತಾನ್ ಪಂಚ ಷಟ್ಕಾಂಡಾನಿ ತಥೋತ್ತರಂ ಚತುರ್ವಿಂಶತ್ಸಹಸ್ರಾಣಿ ಶ್ಲೋಕಾನಾಂ ಉಕ್ತವಾನ್ ಋಷಿ. 24,000 ಶ್ಲೋಕಗಳು ರಾಮಾಯಣದಲ್ಲಿವೆ. ಆರು ಕಾಂಡಗಳಲ್ಲಿ ಈ ರಾಮಾಯಣ ಗ್ರಂಥ ಗ್ರಥಿತವಾಗಿದೆ. 500 ಅಧ್ಯಾಯಗಳು, ಸರ್ಗಗಳು ಈ ಕಾವ್ಯದಲ್ಲಿ ಒಳಪಟ್ಟಿವೆ. ಅಂತಹ ಆ ಕಾವ್ಯವನ್ನು ರಚನೆ ಮಾಡಿದರು. ಚಿಂತೆಯಾಮಾಸ ಕೋನ್ವೇತತು ಪ್ರಯುಂಜೀಯಾತ್ ಇತಿ ಪ್ರಭು. ಕಾವ್ಯ ರಚನೆಯೇನಾಯಿತು. ರಚನೆ ಆದ ಮೇಲೆ ಇದನ್ನು ಯಾವಾಗಲೂ ಕೂಡ ಕಾವ್ಯ ರಚನೆ ಆದ ಮೇಲೆ ಅದು ಜನಗಳಿಂದ ಏನು ಅದಕ್ಕೆ ಉತ್ತರ ಬರ್ತದೆ ಅಂತಕ್ಕಂಥ, ಜನಗಳದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾವ್ಯದ ಗುಣವನ್ನು. ನಮಗೆ ನಮ್ಮ ಕಾವ್ಯ ಬಹಳ ಚೆಂದ ಇರಬಹುದು, ಜನಗಳು ಹೇಗೆ ರಸಾಸ್ವಾದನೆ ಮಾಡ್ತಾರೆ, ಜನಗಳದಕ್ಕೇನು ಪ್ರತಿಸ್ಪಂದ ಇದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರಾಗಿ ಈ ಕಾವ್ಯವನ್ನು ಮೊದಲು ಯಾರಿಗೆ ಉಪದೇಶ ಮಾಡಬೇಕು ಅಂತ ವಿಚಾರ ಮಾಡಿದ್ರಂತೆ. ಅಗೃಹ್ಣೀತಾಂ ತತಃ ಪಾದೌ ಮುನಿವೇಶೌ ಕುಶೀಲವೌ. ವಾಲ್ಮೀಕಿ ಮಹರ್ಷಿಗಳು ಈ ಗ್ರಂಥವನ್ನು ರಚನೆ ಮಾಡಿದಾಗ ಅವರ ಮನೆಯಲ್ಲಿ ಜಗನ್ಮಾತಾ ಸೀತಾದೇವಿ ಇದ್ಲಂತೆ. ಆ ಸೀತಾದೇವಿ ರಾಮದೇವರ ಅನುಗ್ರಹಕ್ಕೆ ಪಾತ್ರ ಇರತಕ್ಕಂಥ 2 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ಲು. ಮುನಿವೇಶವು ಕುಶೀಲವವು. ಕುಶೀಲವವು ಅಂದರೆ ಗಾನದಲ್ಲಿ ಪಾಂಡಿತ್ಯ ಇರತಕ್ಕಂಥವ್ರನ್ನು ಕುಶೀಲವರು ಅಂತ ಕರೀತಾರೆ. ಆ ಮಕ್ಕಳು ಕ್ಷತ್ರಿಯ ಕುಮಾರರು, ಆದರೆ ಋಷಿವೇಷದಲ್ಲಿದ್ದಾರೆ, ಆಶ್ರಮದಲ್ಲಿದ್ದರಿಂದ ಅವರಿಗೆ ಒಳ್ಳೆಯ ಗಾನದ ಸಾಮರ್ಥ್ಯ ಉಂಟು. ಕುಶೀಲವವು ತೌ ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ. ರಾಮದೇವರ ಮಕ್ಕಳಾಗಿರ್ತಕ್ಕಂಥ ಆ ಕುಶೀಲವರ ಲವಕುಶರಿಗೆ ಇದನ್ನು ಉಪದೇಶ ಮಾಡಿದ್ದಾರೆ. ಸತು ಮೇಧಾವಿನೌ ದೃಷ್ಟ್ವಾ ವೇದೇಶು ಪರಿನಿಷ್ಠಿತೌ ವೇದೋಪಬ್ರಹ್ಮಣಾರ್ಥಾಯ ತೌ ಅಗ್ರಾಹಯತಃ ಪ್ರಭು. ಈ ವಾಲ್ಮೀಕಿಗಳ ಕಾವ್ಯವನ್ನು ಓದೋದ್ರಿಂದ, ಅಧ್ಯಯನ ಮಾಡೋದರಿಂದ ವೇದೋಪಬ್ರಹ್ಮಣಾರ್ಥಾಯ, ಅಧ್ಯಯನ ಮಾಡತಕ್ಕಂಥ ವೇದ ಉಪಬ್ರಹ್ಮಿತವಾಗತ್ತಂತೆ. ಅದರ ವಿಶಿಷ್ಟವಾದ ಅರ್ಥ ನಮಗೆ ಪ್ರತಿಭಾಸಮಾನವಾಗ್ತದೆ. ಹೀಗೆ ವೇದಾರ್ಥ ಜ್ಞಾನಕ್ಕೋಸ್ಕರವಾಗಿಯೂ ಕೂಡ ಈ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ಅಂಥದ್ದು ಎಂಬುದ ತಿಳಿಸಿದ್ದಾರೆ. ಈ ಗ್ರಂಥಕ್ಕೆ ಅವರು 3 ಹೆಸರಿಟ್ಟಿದ್ದಾರಂತೆ. ಕಾವ್ಯಂ ರಾಮಾಯಣಂ ಕೃಷ್ಣಂ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತಂ ವ್ರತಃ. ಪೌಲಸ್ತ್ಯ ವಧ, ರಾವಣ ವಧ, ಅಧರ್ಮದ ನಿಗ್ರಹ ಎಂಬತಕ್ಕಂಥ ಪ್ರತೀಕ. ಅಧರ್ಮದ ಪ್ರತೀಕ ರಾವಣ, ಅಧರ್ಮದ ನಿಗ್ರಹ, ರಾವಣ ಸಂಹಾರ ಅಧರ್ಮದ ನಿಗ್ರಹ. ಹಾಗೆ ಪೌಲಸ್ತ್ಯ ವಧ ಅಂತ ಒಂದು ಹೆಸರು. ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾದೇವಿಯ ಚರಿತ್ರೆ ಉಂಟು. ಸೀತಾಯಾಶ್ಚರಿತಂ, ಇದಕ್ಕೆ ಸೀತಾಚರಿತ ಅಂತ.
ಇನ್ನೊಂದು ರಾಮದೇವರ ಚರಿತ್ರೆ ಆದರೆ ರಾಮಾಯಣ ಅಂತ. ಹೀಗೆ 3 ಹೆಸರಂತೆ. ಇಲ್ಲಿ ಶೃಂಗಾರ, ಕರುಣ, ಹಾಸ್ಯ, ರೌದ್ರ, ಭಯ, ವೀರ ಎಲ್ಲ ರಸಗಳು ಕೂಡ ಇಲ್ಲಿ ಅನುಸ್ಯೂತವಾಗಿದೆ. ಕಾವ್ಯದ ಎಲ್ಲ ಗುಣಗಳು ಕೂಡ ಇದರಲ್ಲಿ ತುಂಬಿರತಕ್ಕಂಥದ್ದು ನೋಡ್ಬೋದು. ಶಬ್ದ ಶಾಸ್ತ್ರ ದೃಷ್ಟಿಯಲ್ಲಿ ನೋಡಿದಾಗ ಏನು ಕ್ರಿಯಾಪದಗಳು, ಪುಂಖಾನುಪುಂಖಾನುವ ಕ್ರಿಯಾಪದಗಳು, ದೃಷ್ಟಾಂತಗಳು, ಏನು ಅದ್ಭುತ ದೃಷ್ಟಾಂತ ಈ ಸುಂದರಕಾಂಡದಲ್ಲಿ ಬರ್ತದೆ. ರಾವಣ ಮೈ ತುಂಬ ಆಭರಣವನ್ನು ಹಾಕ್ಕೊಂಡು ಬರ್ತಾನೆ, ದೊಡ್ಡ ಆಳು, ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ದೇಹ. ಅಂತಹ ರಾವಣ ಬಂದರೆ ಅವನಿಗೊಂದು ದೃಷ್ಟಾಂತ ಕೊಡ್ತಾರೆ. ಹೇಗಪ್ಪ ಅಂದರೆ, ಶ್ಮಶಾನದಲ್ಲಿರೋ ವೃಕ್ಷದಂತೆ ಅಂತ. ಸ್ಮಶಾನದಲ್ಲಿ ವೃಕ್ಷ ಇದೆ, ಅದು ತುಂಬ ಹೂವು ಹಣ್ಣು ಬಿಟ್ಟಿದೆ, ಆದರೆ ಸ್ಮಶಾನದಲ್ಲಿದೆ. ಹಾಗೆ ರಾವಣ ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಗಲವಾದ ಎದೆ, ಎತ್ತರವಾದ ಎದೆ, ಆಜಾನಬಾಹು, ಭಾರಿ ಅದ್ಭುತವಾಗಿರ್ತಕ್ಕಂಥ ಮೈ ತುಂಬ ಆಭರಣ ಎಲ್ಲನೂ ಇದೆ. ಆದರೆ ಅವನು ಸ್ಮಶಾನದಲ್ಲಿ ವೃಕ್ಷದಂತೆ ಅಂಥೇಳಿ ಆ ಒಂದು ಸಣ್ಣ ದೃಷ್ಟಾಂತದಿಂದ ಇಡೀ ಆ ರಾವಣನ ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥ ಇಂಥ ಮಾತುಗಳು ಇದರಲ್ಲಿ ವಿಶಿಷ್ಟವಾಗುಂಟು. ಅಂತಹ ಆ ವಾಲ್ಮೀಕಿಗಳು ಲವಕುಶರಿಗೆ ಉಪದೇಶ ಮಾಡಿದರಂತೆ. ಆ ಲವಕುಶರು ಅಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಮುನಿಗಳನ್ನು ಸೇರಿಸಿ ಆ ಮುನಿಗಳ ಸಭೆಯಲ್ಲಿ ಇದನ್ನು ಹೇಳಿದ್ರಂತೆ. ಎಲ್ಲವನ್ನೂ ಬಿಟ್ಟು ಊರ ಹೊರಗಿನ ಕಾಡಿನಲ್ಲಿ ಇದ್ದವರು ವಿರಕ್ತ ಶಿಖಾಮಣಿಗಳು. ಆ ಮುನಿಗಳು ಇದನ್ನು ಕೇಳಿದರು. ಹೇಗೆ ಶುಕಾಚಾರ್ಯರು ಭಾಗವತವನ್ನು ಕೇಳಿದರು ಅಂತಾರೋ ಹಾಗೆ ಶುಕಾಚಾರ್ಯರಂತೆ ಸಾಧಕರಾಗಿರ್ತಕ್ಕಂಥವರು ನಿವೃತ್ತ ಮಾರ್ಗದಲ್ಲಿರ್ತಕ್ಕಂಥ ಮುನಿಗಳು ಆ ಮುನಿಗಳ ಸಭೆಯಲ್ಲಿ ಹೇಳಿದರಂತೆ. ಅದನ್ನು ಅವರು ಕೇಳಿದರಂತೆ. ಆಗ ಅವರು ಒಂದು ಮಾತು ಹೇಳಿದರಂತೆ ಆ ಮುನಿಗಳು. ಚಿರನಿರ್ವೃತ್ತಮಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಏನು ರಾಮದೇವರ ಕಥೆಯನ್ನು ಹೇಳಿದೆಲ್ಲ ಕಣ್ಣಿಗೆ ಕಟ್ಟಂಗೆ ಹೇಳಿದೆಪ್ಪ. ಪ್ರತ್ಯಕ್ಷಮಿವ ದರ್ಶಿತಂ, ಕಣ್ಣಿಗೆ ಕಟ್ಟಂಗೆ ಬಣಿಸಿದಿರೆಯಾ, ಏನು ಅದ್ಭುತ. ಚಿರನಿರ್ವೃತ್ತ, ಭಾಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಯನ್ನು ಈಗ ನಡೀತಾ ಇದೆಯೇನೋ ಅನ್ನೋ ಹಾಗೆ ನಮಗನಿಸ್ಬೇಕು. ಅಷ್ಟು ವಿಶಿಷ್ಟವಾಗಿರತಕ್ಕಂಥ ರಸ ಆವಿಷ್ಕಾರ ಆಗುವಂತೆ, ಭಾವ ಅಲ್ಲಿ ತಣಿಸುವಂತೆ ವರ್ಣನೆ ಮಾಡಿದ್ದೀರಾ ಅಂಥೇಳಿ ಅವರೆಲ್ಲ ಬಹಳ ಸಂತೋಷಗೊಂಡು ಉಡುಗೊರೆಗಳು ಕೊಟ್ಟರಂತೆ ಲವಕುಶರಿಗೆ. ಋಷಿಗಳು ಏನು ಕೊಡ್ತಾರೆ? ಕಮಂಡಲಂ, ಯಜ್ಞಸೂತ್ರಂ. ಯಾವನೊಬ್ಬನ ಜನವಾರ ಕೊಟ್ಟಂತೆ, ಇನ್ನೊಬ್ಬನೇನು ಕಮಂಡಲು ಕೊಟ್ಟ. ಅವರೆಲ್ಲ ಏನು ಸಂಪತ್ತಿರ್ತಕ್ಕಂಥವ್ರಲ್ಲ, ಅವರೆಲ್ಲ ಬರೀ ಜ್ಞಾನ ಸಂಪತ್ತು ಅವರಿಗೆ. ಹಾಗೆ ಅವರೆಲ್ಲ ಏನು ತಗೊಂಡು ಕಮಂಡಲು ತೊಗೊಳೆಯ ಯಜ್ಞೋಪೇತ ಕೊಟ್ಟರಂತೆ, ದಂಡ ಕೊಟ್ಟರಂತೆ, ಆಸನ ಕೃಷ್ಣಾಂಜನ ಕೊಟ್ಟರಂತೆ. ಹೀಗೆ ತಮ್ಮಲ್ಲಿರ್ತಕ್ಕಂಥದ್ದೇನು. ಇನ್ನು ಕೆಲವರು ಆಯುಷ್ಯಮಪರೇ ಪ್ರಾಹು, ದೀರ್ಘಾಯುಷ್ಯಮಂತ್ರ ಬಾಡ್ರಪ್ಪ ಅಂಥೇಳಿ ಮನಃಪೂರ್ವವಾಗಿ ಹಾರಿಸಿದರು. ಹೀಗೆ ಮೊದಲು ಪ್ರಯೋಗ ಋಷಿಗಳ ಸಭೆಯಲ್ಲಿ ಇದು ಆಯಿತು. ಆಮೇಲೆ ಇದು ರಾಮದೇವರು ಕೇಳಿದ್ರು ಅಂತಕ್ಕಂಥದ್ದು ಅಯೋಧ್ಯೆಯಲ್ಲೂ ಹೇಳಿದರು, ರಾಮದೇವರು ಕೇಳಿದ್ರು ಅಂತಕ್ಕಂಥದ್ದು ಮುಂದೆ ಬರ್ತದೆ. ಅದರಲ್ಲಿ ಮೊದಲನೇ ವರ್ಣನೆ ಅಯೋಧ್ಯ ವರ್ಣನೆ. ಅಯೋಧ್ಯ ನಗರ ರಾಮದೇವರ ಜನ್ಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಸ್ಥಳ. ರಾಮದೇವರ ಅನೇಕ ವ್ಯಾಪಾರಗಳಿಗೆ ಕೇಂದ್ರೀಭೂತವಾಗಿರ್ತಕ್ಕಂಥ ಸ್ಥಳ. ಅದರ ವರ್ಣನೆಯನ್ನು ಮಾಡಿದ್ದಾರಿಲ್ಲಿ. ಇಕ್ಷ್ವಾಕೂಣಾಮಿದಂ ತೇಷಾಂ ರಾಜ್ಞಾಂ ವಂಶೇ ಮಹಾತ್ಮನಾಂ ಮಹದುತ್ಪನ್ನಮಾಖ್ಯಾನಂ ರಾಮಾಯಣಮಿತಿ ಶ್ರುತಂ. ಇಕ್ಷ್ವಾಕು ಬ್ರಹ್ಮದೇವರ ಮಗ ಮನು, ಮನುವಿನ ಮಗ ಇಕ್ಷ್ವಾಕು. ಅವರ ವಂಶದಲ್ಲಿ ಬಂದಿರತಕ್ಕಂಥ ರಾಜರುಗಳ ಕಥೆ, ಸೂರ್ಯವಂಶದ ಕಥೆ. ಅವರೆಲ್ಲರಿಗೂ ಕೂಡ
ಮೂರ್ಧನ್ಯನಾಗಿರ್ತಕ್ಕಂಥ ರಾಮದೇವರು ಈ ವಂಶದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಕೇಂದ್ರೀಭೂತವಾಗಿರ್ತಕ್ಕಂಥ ನಗರ ಈ ಅಯೋಧ್ಯ. ಕೋಸಲೋ ನಾಮ ಮುದಿತಃ ಸ್ಪೀತೋ ಜನಪದ ಮಹಾನ್ ನಿವಿಷ್ಟ ಸರಯೂತೀರೆ ಪ್ರಭೂತ ಧನಧಾನ್ಯವಾನ್. ಸರಯೂ ನದಿ ತೀರದಲ್ಲಿ ಈ ನಗರ ಇದೆ. ಕೋಸಲ ದೇಶ ಅಂತ ಆ ಪ್ರಾಂತಕ್ಕೆ ಹೆಸರು. ಆ ಕೋಸಲ ದೇಶದ ರಾಜಧಾನಿ ಅಯೋಧ್ಯ ನಾಮ ನಗರಿ. ತತ್ರಾಸಿ ಲೋಕವಿಶ್ರುತ. ಇಡೀ ಜಗತ್ತಿಗೆ ಅಯೋಧ್ಯ ನಗರ ಅಂತಂದರೆ ಬಹಳ ಒಂದು ವಿಶಿಷ್ಟವಾದ ನಗರ. ಅಯೋಧ್ಯ ನಗರವನ್ನು ನೋಡೋದೇ ಜನಕ್ಕೆ ಹಬ್ಬ. ಇನ್ನು ಅಯೋಧ್ಯನಲ್ಲಿ ವಾಸ ಮಾಡೋದಂತಕ್ಕಂಥದ್ದಕ್ಕೂ ಬಹಳ ದೊಡ್ಡ ಶ್ರೀಮಂತರಿಗೆ ಮಾತ್ರ ಅದು ಅವಕಾಶ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಜನಕ್ಕಲ್ಲಿ ಇರಲಿಕ್ಕೆ ಅವಕಾಶ ಅಂತಹ ನಗರ. ಕರ್ನಾಟಕದಲ್ಲಿ ಬೆಂಗಳೂರು, ಇಂಡಿಯಾದಲ್ಲಿ ಭಾರತದಲ್ಲಿ ಮುಂಬಯಿ ಇಂಥ ನಗರದಲ್ಲಿ ಹೇಗೆ ನಮಗೆ ವಾಸ ಮಾಡಲಿಕ್ಕೆ ಬಾಡಿಗೆ ಮನೆಯಲ್ಲಿರಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತ ಅಂದ್ಕೋತೀವೋ, ಹಾಗೆ ಇಡೀ ಜಗತ್ತಿಗೆ ಅಯೋಧ್ಯ ನಗರ ಅಂತಕ್ಕಂಥದ್ದು ಹಾಗಾಗಿತ್ತಂತೆ. ಆ ನಗರಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಬರಲಿಕ್ಕೆ ಕಾರಣ ಕೇವಲವಾದ ರಾಜರ ಆಳ್ವಿಕೆಗೆ ಅಯೋಧ್ಯ ಅಂತ ಒಳಪಟ್ಟಿತ್ತು. ಅದು ರಾಜಧಾನಿ ಆಗಿತ್ತು. ಆದ್ದರಿಂದ ಅನೇಕ ವಾಣಿಜ್ಯ ಚಟುವಟಿಕೆಗೆ ಅದು ಕೇಂದ್ರ ಆಗಿತ್ತು ಅಂತಿಷ್ಟೇ ಕಾರಣ ಅಲ್ಲ, ಚಾರಿತ್ರಿಕವಾಗಿಯೂ ಅದಕ್ಕೆ ಭಾರಿ ಮಹತ್ವ ಉಂಟು. ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾಸ್ಪಯಂ. ಬ್ರಹ್ಮದೇವರ ಮಗ ಮನು ಇದನ್ನು ನಿರ್ಮಾಣ ಮಾಡಿದ್ದಂತೆ ನಗರವನ್ನು. ಇಕ್ಷ್ವಾಕು ರಾಜನಿಗೋಸ್ಕರವಾಗಿ ಒಂದು ನಗರವನ್ನು ನಿರ್ಮಾಣ ಮಾಡಿ ಇಲ್ಲಿ ನೀನು ಶಾಸನ ಮಾಡುವಂತು. ಹಾಗಾಗಿ ಬಹಳ ಅತಿ ದೀರ್ಘವಾಗಿರೋ ಇತಿಹಾಸ ಉಂಟು ಅಯೋಧ್ಯ ನಗರಿಗೆ. ಆಯತ ದಶಜದ್ವೇ ಚ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪಥ. 20 ಯೋಜನ ಸುತ್ತಳತೆ ಇತ್ತಂಥದ್ದು. ಅಷ್ಟು ವಿಶಾಲವಾದ ನಗರ ಅದು. ಅಲ್ಲಿ ನಗರ ಫುಲ್ ಪ್ಲಾನೆಡ್ ಸಿಟಿ ಅಂತದ್ದು. ಹಾಗಾಗಿ ಸುವಿಭಕ್ತ ಮಹಾಪಥ, ದೊಡ್ಡ ರಸ್ತೆಗಳು, ವಿಶಾಲವಾಗಿರತಕ್ಕಂಥ ಉದ್ಯಾನಗಳು, ಹೀಗೆ ಸುವ್ಯವಸ್ಥಿತವಾಗಿ ನಗರ ಇತ್ತು. ಇಂತಹ ನಗರದಲ್ಲಿ ತಾಂತು ರಾಜ ದಶರಥ ಮಹಾರಾಷ್ಟ್ರ ವಿವರ್ಧನ ಪುರೀಂ ಆವಾಸಯಾಮಾಸ ದಿವಂ ದೇವಪತಿರ್ಯಥಾ. ಇಂದ್ರ ಸ್ವರ್ಗಲೋಕದಲ್ಲಿ ಅಮರಾವತಿಯನ್ನು ಹೇಗೆ ಶಾಸನ ಮಾಡ್ತಿದ್ನೋ ಹಾಗೆ ದಶರಥ ಅನ್ನತಕ್ಕಂಥ ರಾಜ ಈ ಅಯೋಧ್ಯೆಯನ್ನು ಶಾಸನ ಮಾಡ್ತಿದ್ದ. ಮಹಾರಾಷ್ಟ್ರ ವಿವರ್ಧನ, ಆ ದೇಶವನ್ನು ವಿಶಾಲವಾಗಿ ಸಂಪತ್ತಿನಿಂದ ಮತ್ತು ಪ್ರಾದೇಶಿಕವಾಗಿಯೂ ಕೂಡ ವಿಸ್ತಾರಗೊಳಿಸಿರತಕ್ಕಂಥ ರಾಜ ಅವನು. ಆ ಅಯೋಧ್ಯೆಯ ಬೆಳವಣಿಗೆಯಲ್ಲಿ ಅವನ ಯೋಗದಾನ ಮಹತ್ತರವಾದಿತ್ತು ಎಂಬುದಾಗಿ ತಿಳಿಸಿದ್ದಾರೆ. ಆ ನಗರದ ರಕ್ಷಣೆಗೆ ಭಾರಿ ಅದ್ಭುತವಾದ ವ್ಯವಸ್ಥೆಗಳೆಲ್ಲ ಇತ್ತಂತೆ. ಅಲ್ಲಿ ಎಲ್ಲ ಥರದ ಜನಗಳು, ಸೂತರು, ಮಾಗಧರು, ಇನ್ನೂ ಬೇರೆ ಬೇರೆಯಾಗಿರ್ತಕ್ಕಂಥ ಶಿಲ್ಪಿಗಳು, ಬೇರೆ ಬೇರೆ ಕರ್ಮದಲ್ಲಿ ಕುಶಲರಾಗಿರ್ತಕ್ಕಂಥವರು, ಪಂಡಿತರುಗಳು ಎಲ್ಲರೂ ಕೂಡ ಅಲ್ಲಿದ್ದರಂತೆ. ಹಾಗಾಗಿ ಜನನಿಬಿಡವಾಗಿರತಕ್ಕಂಥ ಸ್ಥಳ. ಆ ನಗರದ ರಕ್ಷಣೆಗೆ ದೊಡ್ಡದಾಗಿರ್ತಕ್ಕ ದುರ್ಗ, ಕೋಟೆ ಇತ್ತಂತೆ. ಕೋಟೆಯಲ್ಲಿ ಅಲ್ಲಲ್ಲಿ ಶತಘ್ನಿ ಶತಸಂಕುಲಂ ಅಂತ, ಶತಘ್ನಿ ಅಂತಾರೆ. ಶತಘ್ನಿ ಅಂತಂದರೆ 100 ಜನನ ಕೊಲ್ಲೋದು ಅಂತ ಅರ್ಥ. ಅಂದರೆ 100 ಜನನ ಕೊಲ್ಲೋದು ಅಂದ್ರೇನು? ಈಗಿನೆಲ್ಲ ಈ AK-47 ಅಂತೇನೋ ಅಂತಲ್ಲ, ಒಂದು ಸರಿ ಚಾರ್ಜ್ ಮಾಡಿಬಿಟ್ರೆ ಎಷ್ಟೋ ಗುಂಡುಗಳು ಅದರಿಂದ ಹೊರಗೆ ಬರ್ತಿರ್ತದೆ. ಹಾಗೆ ಒಮ್ಮೆ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ 100 ಜನನ ಕೊಳ್ತಕ್ಕಂಥ ಒಂದು ವಿಶಿಷ್ಟವಾದ ಅಂದಿನ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಯಂತ್ರ. ಅಂತಹ 100 ಯಂತ್ರಗಳನ್ನು ಅಲ್ಲಲ್ಲಿ ಇಟ್ಟಿದ್ದರು ರಕ್ಷಣೆಗೋಸ್ಕರವಾಗಿ.
ಆ ಕಾಲದಲ್ಲಿ ನಾಗರಿಕತೆ ಬಹಳ ತುಟ್ಟು ತುದಿಯಲ್ಲಿತ್ತು ಅಂತ. ಪಾಶ್ಚಾತ್ಯರಲ್ಲಿ ಹೇಳ್ತಕ್ಕಂಥ ಏನಪ್ಪ ಅಂತಂದರೆ ಯೇಸುಕ್ರಿಸ್ತ ಹುಟ್ಟಿದ ಮೇಲೆ ಜಗತ್ತಿಗೆ ಬೆಳಕಾಯಿತು ಅಂತ ಹೇಳ್ತಕ್ಕಂಥದ್ದು, ಅದಕ್ಕಿಂತ ಮುಂಚೆ ಏನೂ ಇರಲೇ ಇಲ್ಲ ಅಂತ. ಇದು ರಾಮಾಯಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾವಾಗ ಅನ್ನತಕ್ಕಂಥದ್ದು ಬಹಳ ವಿವಾದ ಇದೆ. ಅವರೇ ಲೆಕ್ಕಾಚಾರ ಮಾಡಿದರೂ ಕೂಡ 7-8 ಸಾವಿರ ವರ್ಷದ ಹಿಂದೆ ಈ ರಾಮಾಯಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಎಷ್ಟಾರು ಹೇಳ್ಕೊಳ್ಳಿ, ಅಲ್ಲಿ ವರ್ಣನೆ ಬರ್ತಕ್ಕಂಥದ್ದು ನೋಡಿದಾಗ ಇನ್ನೂ ಅವರಿಗೆ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ತಕ್ಕ ಪರಿಜ್ಞಾನವೇ ಇರಲಿಲ್ಲ ಪಾಶ್ಚಾತ್ಯರಿಗೆ. ಆಗ ನಮ್ಮಲ್ಲಿ ನಾಗರಿಕತೆ ಎಷ್ಟು ತುಟ್ಟು ತುದಿಯಲ್ಲಿತ್ತು ಅಂತಕ್ಕಂಥ ರಾಮಾಯಣ ಓದಿದಾಗ ಗೊತ್ತಾಗ್ತದೆ. ವಧೂ ನಾಟಕ ಸಂಗೈಶ್ಚ ಸಂಯುಕ್ತಾಂ ಸರ್ವತಃ ಪುರೀ. ನಗರ ಅಂದಮೇಲೆ ಗಾಯಕರು, ನರ್ತನ ಮಾಡೋರು, ನಾಟಕ ಮಾಡೋರು ಇವರೆಲ್ಲ ಇರಬೇಕು. ನಾವು ಗಮನದಂತೆ ಈಗೊಂದು 50 ವರ್ಷದ ಕೆಳಗೆ ಹೋಗ್ಬಿಟ್ರೆ ಹೆಣ್ಣುಮಕ್ಕಳು ಯಾರೂ ನಾಟಕ ಮಾಡ್ತಿಲ್ಲ. ಇವತ್ತಿಗೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಯಕ್ಷಗಾನ ಅಂತ ಆಗತ್ತೆ. ಅಲ್ಲಿ ಹೆಣ್ಣು ವೇಷವನ್ನು ಗಂಡತರೆ ಹಾಕ್ತಾರೆ ಹೊರತಾಗಿ ಹೆಣ್ಣು ಮಕ್ಕಳು ವೇಷ ಹಾಕ್ಕೊಂಡು ಬರಲ್ಲ ಅಲ್ಲಿ. ಅಂದರೆ ಗಂಡು ಮಕ್ಕಳು ಈಗ ಇತ್ತೀಚೆಗೆ ಹೆಣ್ಮಕ್ಳದ್ದು ಯಕ್ಷಗಾನ ಶುರುವಾಗಿ ಬರೀ ಹೆಣ್ಮಕ್ಳೇ ಇರ್ತಾರೆ ಒಳಗೆ, ಗಂಡು ಮಕ್ಕಳು ಇರಲ್ಲ. ಅಂತೂ ಗಂಡು ಹೆಣ್ಣು ಒಟ್ಟಿಗೆ ಸೇರಿ ನಾಟಕ ಗೀಟ ಮಾಡ್ತಕ್ಕಂಥ ಪದ್ಧತಿ ಹಿಂದಿರಲಿಲ್ಲ ನಮ್ಮಲ್ಲಿ. ಆದರೆ ಇಲ್ಲಿ ಹೆಣ್ಣುಮಕ್ಕಳದ್ದೇ ನಾಟಕ ಸಂಘಗಳಿದ್ವಂತೆ. ಹೆಣ್ಣುಮಕ್ಕಳೇ ಪುರುಷ ವೇಷವನ್ನು, ಸ್ತ್ರೀ ವೇಷವನ್ನು ಹಾಕ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾಟಕ ಮಾಡ್ತಕ್ಕಂಥ ಸಂಘಗಳು. ಹೀಗೆಲ್ಲ ನಾಗರಿಕತೆ ಬಹಳ ತುಟ್ಟು ತುದಿಯಲ್ಲಿತ್ತು, ಎಲ್ಲರೂ ಸುಸಂಸ್ಕೃತರಾಗಿದ್ದರು ಅಂತಕ್ಕಂಥದ್ದು. ಆದರೆ ಹಿಂದಿನ ಹೇಳಿದಂತೆ ದೊಡ್ಡ ನಗರ ಬಹಳ ತುಟ್ಟಿ ನಗರ. ಹಾಗಾಗಿ ಮನೆಗಳು ಹೇಗಿತ್ತಪ್ಪ ಅಂತಂದರೆ ಗೃಹ ಗಾಢಾಂ ಅವಿಚ್ಛಿದ್ರಾಂ ಸಮಭೂಮೌ ನಿವೇಶಿತಂ. ಮನೆಗಳು ಮಾತ್ರ ಭಾಳ ಹತ್ತರದ್ದು. ಏಕೆಂದರೆ ಈ ಬೆಂಗಳೂರು ನೋಡ್ತೀವಲ್ಲ ನಾವು, 20-30 ಸೈಟ್ ಕಟ್ಟತಕ್ಕಂಥದ್ದು, ಇನ್ನೂ ಕಡಿಮೆ ಮನೆ ಕಟ್ಟತಕ್ಕಂಥದ್ದು. ಹಾಗಾಗಿ ಅವಿಚ್ಛಿದ್ರ ಹತ್ತತ್ರ ಮನೆಗಳು. ಹಾಗೆ ಮನೆಗಳಿದ್ದು, ಅಷ್ಟು ನಿಬಿಡವಾಗಿ ಮನೆಗಳಿದ್ದು, ಹಾಗೆ ಜನಸಂದಣಿ ಬಹಳ ಇತ್ತು. ಆದರೆ ಅಲ್ಲಿ ಎಲ್ಲ ವಿಧವಾಗಿರತಕ್ಕಂಥ ಶಾಸನದ ಸುವ್ಯವಸ್ಥೆ ಇತ್ತು. ಅಂತಹ ಅಯೋಧ್ಯೆ, ಅದಕ್ಕೆ ರಾಜನಾಗಿ ದಶರಥ ಇದ್ದ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಮೊದಲಿಗೆ ಅಯೋಧ್ಯೆ ವರ್ಣನೆ ಮಾಡಿದ್ದಾರೆ ಎಂಬುದಾಗಿ. ಕೃಷ್ಣಾರ್ಪಣಮಸ್ತು.